ಈಗ 4 ಯುಗಗಳನ್ನು ನಾವು ನೋಡಿದ್ದೀವಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 5000 ವರ್ಷದ ಅವಧಿಯ 4 ಯುಗಗಳಲ್ಲಿ ನಾವು ಹೇಗೆ ಕೆಳಗೆ ಇಳಿತಾ ಬಂದಿದ್ದೀವಿ. ಇದೇ ಭಾರತ ಉತ್ಥಾನದ ಅವಸ್ಥೆಯಲ್ಲಿತ್ತು. ಬಂಗಾರದ ಪಕ್ಷಿಯಾಗಿತ್ತು, ಬಂಗಾರದ ಹೊಗೆ ಹಾಕಿತ್ತು. ಎಲ್ಲವುಗಳಿಂದ ಸಮೃದ್ಧವಾಗಿರುವಂತಹ ಸಂಪದ್ಭರಿತ ದೇಶ ಭಾರತ ದೇಶ ಆಗಿತ್ತು. ಇತಿಹಾಸದಲ್ಲಿ ಓದ್ತೇವೆ, ಮುತ್ತು ರತ್ನಗಳನ್ನು ರಸ್ತೆ ಮೇಲೆ ಸೇರಿ ಅಳಿತಿದ್ರು ಅಂತ. ಗುಪ್ತ ಸಾಮ್ರಾಜ್ಯದಲ್ಲಿ ಸುವರ್ಣ ಯುಗ ಆಗಿತ್ತು ಅಂತ. ಇತ್ತೀಚೆಗೆ ನಾವು ನೋಡ್ತೀವಿ, ಅನಂತ ಪದ್ಮನಾಭನ ಮಂದಿರದಲ್ಲಿ ನಮ್ಮ ಕಣ್ಣಿನಿಂದೇ ನಾವು ನೋಡಿರುವಂಥದ್ದು ಬರೀ ಒಂದು ಮಂದಿರದಲ್ಲಿ ಎಷ್ಟು ಸಂಪತ್ತಿದೆ ಅಂತ. ಬರೀ ಒಂದು ಮಂದಿರದಲ್ಲಿ ಅಷ್ಟು ಸಂಪತ್ತಿತ್ತು ಅಂತಂದ್ರೆ ಇದೆ ಅಂತಂದ್ರೆ ಇಡೀ ದೇಶದಲ್ಲಿ ಎಷ್ಟು ಸಂಪತ್ತು ಇರ್ಬೋದು ವಿಚಾರ ಮಾಡಿ. ಇದು ಕಥೆ, ಕಲ್ಪನೆ, ಕನಸು ಅಲ್ಲ. ಸತ್ಯವಾಗಿಯೂ ಇದೇ ಭಾರತ ಸಮೃದ್ಧವಾಗಿತ್ತು, ಸಂಪದ್ಭರಿತ ಆಗಿತ್ತು. ಹಿಂದೆ ತಿರುಗಿ ನೋಡಿದಾಗ 5000 ವರ್ಷದ ಹಿಂದೆ ಇದೇ ಭಾರತ ಬಂಗಾರದ ಯುಗ ಆಗಿತ್ತು. ಅದಕ್ಕೆ ಸುವರ್ಣ ಯುಗ ಅಂತ ಹೇಳಲಾಗ್ತದೆ, ಸತ್ಯಯುಗ ಅಂತ ಹೇಳಲಾಗ್ತದೆ. ಆ ಸತ್ಯಯುಗದಲ್ಲಿ ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ ಇತ್ತು. ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಇತ್ತು. ಪ್ರಕೃತಿ ನಮಗೆ ದಾಸಿಯಾಗಿತ್ತು. ಆಗ ನಮಗೆ ಕೊರತೆ ಅನ್ನುವಂತಹ ಯಾವುದೇ ಶಬ್ದ ಇರಲಿಲ್ಲ. ಎಲ್ಲ ಗುಣಗಳಿಂದ, ಸಂಪತ್ತಿನಿಂದ ನಾವು ಸಂಪನ್ನರು ಆಗಿದ್ದೀವಿ. ಅಲ್ಲಿ 150 ವರ್ಷ ಆಯುಷ್ಯ ಇತ್ತು. ಅಲ್ಲಿ 8 ಜನ್ಮಗಳನ್ನು ತಗೊಳ್ತೀವಿ ಸತ್ಯುಗದಲ್ಲಿ. ಅಲ್ಲಿ ಸೂರ್ಯ ನಾರಾಯಣ ಅಂತ ಹೇಳಲಾಗ್ತದೆ, ಸೂರ್ಯವಂಶಿ ಮನೆತನ ಅಂತ ಹೇಳಲಾಗ್ತದೆ, ಸೂರ್ಯ ನಾರಾಯಣ ಅಂತ ಹೇಳಲಾಗ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. 8 ಮನೆತನಗಳು ನಡೆದಿರ್ತದೆ. ಈಗ ಯಾವ ರೀತಿ ಪುಲಿಕೇಶಿ ಫಸ್ಟ್, ಪುಲಿಕೇಶಿ ಸೆಕೆಂಡ್ ಅಂತ ಹೇಳ್ತೀವಿ, ಹಾಗೆ ಲಕ್ಷ್ಮೀನಾರಾಯಣ ಫಸ್ಟ್, ಲಕ್ಷ್ಮೀನಾರಾಯಣ ಸೆಕೆಂಡ್, ಈ ರೀತಿ 8 ಮನೆತನಗಳು ನಡೆದು ಬರ್ತಿತ್ತು. ಅದಕ್ಕೆ ಸತ್ಯಯುಗ ಅಂತ ಹೇಳ್ತೀವಿ. ಅಲ್ಲಿ ಬಂಗಾರದಿಂದ ಮಾಡಿರುವಂತಹ ಮಹಲುಗಳಿತ್ತು. ಹುಲಿ ಹಸು ಒಂದೇ ಕೊಳದಲ್ಲಿ ನೀರು ಕುಡಿತಾ ಇತ್ತು ಅಂತ ಉಪಮೆ ಮಾಡ್ತಾರೆ. ಅಂದರೆ ಅಲ್ಲಿ ಹಿಂಸೆ ಅನ್ನುವಂಥದ್ದು ಇರಲಿಲ್ಲ. ಅಲ್ಲಿ ಯಾವುದು ಅಳತೆ, ತೂಕ, ಸೀಮೆ ಅನ್ನುವಂಥದ್ದೇ ಇರಲಿಲ್ಲ. ಯಾಕಂದ್ರೆ ಬೇಕಾದಷ್ಟು ಇತ್ತು. ಯಾವಾಗ ಅಳತೆ ತೂಕ ಬರ್ತದೆ? ಕೊರತೆ ಇದ್ದಾಗ ನನಗಿಷ್ಟು ನಿನಗಿಷ್ಟು ಅಂತ ತೂಕ ಅಳತೆ ಬರ್ತದೆ. ಅಲ್ಲಿ ಸತ್ಯುಗದಲ್ಲಿ ಅಳತೆ, ತೂಕ, ಸೀಮೆಗಳು ಇರಲಿಲ್ಲ. ಅಲ್ಲಿ ಯಾವುದೇ ವೈದ್ಯಕೀಯ ಇಲಾಖೆ, ಕಾನೂನು ಇಲಾಖೆ, ಕಂದಾಯ ಇಲಾಖೆ ಇದು ಯಾವುದೂ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಯಾವುದು ಬಡದಾಟ ಇಲ್ಲ, ಅಳತೆ ಸೀಮೆ ಇಲ್ಲ, ರೋಗಗಳೇ ಬರೋದಿಲ್ಲ. ಇದು ಯಾವುದೂ ಇಲಾಖೆಗಳಲ್ಲಿ ಇರಲಿಲ್ಲ. ಅಲ್ಲಿ ವಿದ್ಯಾಭ್ಯಾಸ ಏನಿತ್ತು ಅಂತಂದ್ರೆ ನೃತ್ಯ, ಸಂಗೀತ, ಚಿತ್ರಕಲೆ ಇದೆ. ಅಲ್ಲಿ ಯಾವುದು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್ ಇದು ಯಾವುದು ಇಂತಹ ಶಿಕ್ಷಣ ಆ ಸಮಯದಲ್ಲಿ ಇರಲಿಲ್ಲ. ಇಲ್ಲಿ ಪೂಜೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಯಾಕೆ? ಎಲ್ಲರೂ ನಾವು ದೇವತಾನೇ ಆಗಿದ್ದೀವಿ. ಬೇಡುವಂತ ಪೂಜೆ ಮಾಡೋದು, ಭಕ್ತಿ ಮಾಡೋದು ಅಂದ್ರೆ ಬೇಡುದು. ಅಲ್ಲಿ ಬೇಡುವ ಅವಶ್ಯಕತೆನೇ ಇರಲಿಲ್ಲ. ಸದಾ ಕೊಡುವವರು, ದೇವತಾ ಅಂದ್ರೆ ಕೊಡುವವರು ಆಗಿದ್ದೀವಿ ಸತ್ಯಯುಗದಲ್ಲಿ. ಸತ್ಯಯುಗಕ್ಕೆ ಚಿನ್ನದ ಸಮಾನ ಯುಗ ಅಂತ ಹೇಳ್ತೀವಿ. ನಂತರ ತ್ರೇತಾಯುಗ. ಈ ತ್ರೇತಾಯುಗದಲ್ಲಿ ಬೆಳ್ಳಿಯ ಸಮಾನ ಯುಗ ಅಂತ ಹೇಳ್ತೀವಿ. ಇಲ್ಲಿನೂ ಕೂಡ ಅಲ್ಲಿ ಅಂತೆ ಎಲ್ಲವೂ ಇತ್ತು, ಆದರೆ ಗುಣಮಟ್ಟ ಸ್ವಲ್ಪ ಕಡಿಮೆ ಆಯಿತು. ಈ ಒಂದು ವಸ್ತು 1 ವರ್ಷ ಉಪಯೋಗ ಮಾಡಿದ್ಮೇಲೆ ಇದ್ರ ಗುಣಮಟ್ಟ ಏನಾಗ್ತದೆ? ಸ್ವಲ್ಪ ಕಡಿಮೆ ಆಗ್ತದೆ. ಹಂಗೆ ನಮ್ಮಲ್ಲಿ ಸ್ವಲ್ಪ ಗುಣಗಳು ಕಡಿಮೆ ಆಗ್ತಾ ಬಂತು. ಅಲ್ಲಿ 150 ವರ್ಷ ಆಯುಷ್ಯ ಇತ್ತು, ಇಲ್ಲಿ 125 ವರ್ಷ ಆಯುಷ್ಯ ಆಯಿತು. ಮೇಲೆ ಅಲ್ಲಿಗಿಂತ ಗುಣಮಟ್ಟ ಕಡಿಮೆ ಆಯಿತು. ಈ ದ್ವಾಪರ ಯುಗದ ನಂತರ ಈ ತ್ರೇತಾಯುಗದ ನಂತರ ದ್ವಾಪರ ಯುಗ ಪ್ರಾರಂಭ ಆಯಿತು. ಇಲ್ಲಿ 8 ಜನ್ಮ ತಗೊಂಡಿವಿ, ಇಲ್ಲಿ 12 ಜನ್ಮ ತಗೊಂಡಿವಿ. ದ್ವಾಪರ ಯುಗದಲ್ಲಿ ಭಕ್ತಿ ಪ್ರಾರಂಭ ಆಯಿತು, ಬೇಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಅಂತಂದ್ರೆ ದ್ವಾಪರ ಯುಗದಲ್ಲಿ ನಮ್ಮಲ್ಲಿ ಅನೇಕತೆ ಪ್ರಾರಂಭ ಆಯಿತು. ಯಾವುದೇ ವ್ಯಕ್ತಿಗೆ ವಿಕಾರಿ ಗುಣಗಳು ಪ್ರವೇಶಿಸಲಿಕ್ಕೆ ಯೋಗ್ಯ ಆಗ್ತೀವಿ. ಈ ರೀತಿ ಈ ಮಾನವ ವಂಶ ಬೆಳೀತದೆ, ಮತ್ತೆ ಅವಸಾನ ಹೊಂದುತ್ತದೆ. ನಿರಂತರ ಇದು ನಡೆಯುವಂತಹ ಕ್ರಿಯೆ. ಇದು ಈಗ 4 ಯುಗಗಳನ್ನು ನಾವು ನೋಡಿದ್ದೀವಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ.
5,000 ವರ್ಷದ ಅವಧಿಯ 4 ಯುಗಗಳಲ್ಲಿ ನಾವು ಹೇಗೆ ಕೆಳಗೆ ಇಳಿತಾ ಬಂದಿದ್ದೀವಿ. ಇದೇ ಭಾರತ ಉತ್ಥಾನದ ಅವಸ್ಥೆಯಲ್ಲಿತ್ತು. ಬಂಗಾರದ ಪಕ್ಷಿಯಾಗಿತ್ತು, ಬಂಗಾರದ ಹೊಗೆ ಹಾಕಿತ್ತು. ಎಲ್ಲವುಗಳಿಂದ ಸಮೃದ್ಧವಾಗಿರುವಂತಹ ಸಂಪದ್ಭರಿತ ದೇಶ ಭಾರತ ದೇಶ ಆಗಿತ್ತು. ಇತಿಹಾಸದಲ್ಲಿ ಓದ್ತೇವೆ, ಮತ್ತು ರತ್ನಗಳನ್ನು ರಸ್ತೆ ಮೇಲೆ ಸೇರಿ ಅಳಿತಿದ್ರು ಅಂತ. ಗುಪ್ತ ಸಾಮ್ರಾಜ್ಯದಲ್ಲಿ ಸುವರ್ಣ ಯುಗ ಆಗಿತ್ತು ಅಂತ. ಇತ್ತೀಚೆಗೆ ನಾವು ನೋಡ್ತೀವಿ, ಅನಂತ ಪದ್ಮನಾಭನ ಮಂದಿರದಲ್ಲಿ ನಮ್ಮ ಕಣ್ಣಿನಿಂದೇ ನಾವು ನೋಡಿರುವಂಥದ್ದು ಬರೀ ಒಂದು ಮಂದಿರದಲ್ಲಿ ಎಷ್ಟು ಸಂಪತ್ತಿದೆ ಅಂತ. ಬರೀ ಒಂದು ಮಂದಿರದಲ್ಲಿ ಅಷ್ಟು ಸಂಪತ್ತಿತ್ತು ಅಂತಂದ್ರೆ ಇದೆ ಅಂತಂದ್ರೆ ಇಡೀ ದೇಶದಲ್ಲಿ ಎಷ್ಟು ಸಂಪತ್ತಿರ್ಬೋದು ವಿಚಾರ ಮಾಡ್ರಿ. ಇದು ಕಥೆ, ಕಲ್ಪನೆ, ಕನಸು ಅಲ್ಲ. ಸತ್ಯವಾಗಿಯೂ ಇದೇ ಭಾರತ ಸಮೃದ್ಧವಾಗಿತ್ತು, ಸಂಪದ್ಭರಿತ ಆಗಿತ್ತು. ಹಿಂದೆ ತಿರುಗಿ ನೋಡಿದಾಗ 5,000 ವರ್ಷದ ಹಿಂದೆ ಇದೇ ಭಾರತ ಬಂಗಾರದ ಯುಗ ಆಗಿತ್ತು. ಅದಕ್ಕೆ ಸುವರ್ಣ ಯುಗ ಅಂತ ಹೇಳಲಾಗ್ತದೆ, ಸತ್ಯಯುಗ ಅಂತ ಹೇಳಲಾಗ್ತದೆ. ಆ ಸತ್ಯಯುಗದಲ್ಲಿ ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ ಇತ್ತು. ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಇತ್ತು. ಪ್ರಕೃತಿ ನಮಗೆ ದಾಸಿಯಾಗಿತ್ತು. ಆಗ ನಮಗೆ ಕೊರತೆ ಅನ್ನುವಂತಹ ಯಾವುದೇ ಶಬ್ದ ಇರಲಿಲ್ಲ. ಎಲ್ಲ ಗುಣಗಳಿಂದ, ಸಂಪತ್ತಿನಿಂದ ನಾವು ಸಂಪನ್ನರು ಆಗಿದ್ದೀವಿ. ಅಲ್ಲಿ 150 ವರ್ಷ ಆಯುಷ್ಯ ಇತ್ತು. ಅಲ್ಲಿ 8 ಜನ್ಮಗಳನ್ನು ತಗೊಳ್ತೀವಿ ಸತ್ಯುಗದಲ್ಲಿ. ಅಲ್ಲಿ ಸೂರ್ಯನಾರಾಯಣ ಅಂತ ಹೇಳಲಾಗ್ತದೆ, ಸೂರ್ಯವಂಶಿ ಮನೆತನ ಅಂತ ಹೇಳಲಾಗ್ತದೆ, ಸೂರ್ಯನಾರಾಯಣ ಅಂತ ಹೇಳಲಾಗ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. 8 ಮನೆತನಗಳು ನಡೆದಿರ್ತದೆ. ಈಗ ಯಾವ ರೀತಿ ಪುಲಕೇಶಿ ಫಸ್ಟ್, ಪುಲಕೇಶಿ ಸೆಕೆಂಡ್ ಅಂತ ಹೇಳ್ತೀವಿ, ಹಾಗೆ ಲಕ್ಷ್ಮೀನಾರಾಯಣ ಫಸ್ಟ್, ಲಕ್ಷ್ಮೀನಾರಾಯಣ ಸೆಕೆಂಡ್, ಈ ರೀತಿ 8 ಮನೆತನಗಳು ನಡೆದು ಬರ್ತಿತ್ತು. ಅದಕ್ಕೆ ಸತ್ಯಯುಗ ಅಂತ ಹೇಳ್ತೀವಿ. ಅಲ್ಲಿ ಬಂಗಾರದಿಂದ ಮಾಡಿರುವಂತಹ ಮಹಲುಗಳಿತ್ತು. ಹುಲಿ ಹಸು ಒಂದೇ ಕೊಳದಲ್ಲಿ ನೀರು ಕುಡಿತಾ ಇತ್ತು ಅಂತ ಉಪಮೆ ಮಾಡ್ತಾರೆ. ಅಂದರೆ ಅಲ್ಲಿ ಹಿಂಸೆ ಅನ್ನುವಂಥದ್ದು ಇರಲಿಲ್ಲ. ಅಲ್ಲಿ ಯಾವುದು ಅಳತೆ, ತೂಕ, ಸೀಮೆ ಅನ್ನುವಂಥದ್ದೇ ಇರಲಿಲ್ಲ. ಯಾಕಂದರೆ ಬೇಕಾದಷ್ಟು ಇತ್ತು. ಯಾವಾಗ ಅಳತೆ ತೂಕ ಬರ್ತದೆ? ಕೊರತೆ ಇದ್ದಾಗ ನನಗಿಷ್ಟು ನಿನಗಿಷ್ಟು ಅಂತ ತೂಕ ಅಳತೆ ಬರ್ತದೆ. ಅಲ್ಲಿ ಸತ್ಯುಗದಲ್ಲಿ ಅಳತೆ, ತೂಕ, ಸೀಮೆಗಳು ಇರಲಿಲ್ಲ. ಅಲ್ಲಿ ಯಾವುದೇ ವೈದ್ಯಕೀಯ ಇಲಾಖೆ, ಕಾನೂನು ಇಲಾಖೆ, ಕಂದಾಯ ಇಲಾಖೆ ಇದು ಯಾವುದೂ ಇರಲಿಲ್ಲ. ಯಾಕಂದರೆ ಅಲ್ಲಿ ಯಾವುದು ಬಡದಾಟ ಇಲ್ಲ, ಅಳತೆ ಸೀಮೆ ಇಲ್ಲ, ರೋಗಗಳೇ ಬರುವುದಿಲ್ಲ. ಇದು ಯಾವುದೇ ಇಲಾಖೆಗಳಲ್ಲಿ ಇರಲಿಲ್ಲ. ಅಲ್ಲಿ ವಿದ್ಯಾಭ್ಯಾಸ ಏನಿತ್ತು ಅಂತಂದರೆ ನೃತ್ಯ, ಸಂಗೀತ, ಚಿತ್ರಕಲೆ ಇದೆ. ಅಲ್ಲಿ ಯಾವುದು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್ ಇದು ಯಾವುದು ಇಂತಹ ಶಿಕ್ಷಣ ಆ ಸಮಯದಲ್ಲಿ ಇರಲಿಲ್ಲ. ಇಲ್ಲಿ ಪೂಜೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಯಾಕೆ? ಎಲ್ಲರೂ ದೇವತಾ, ನಾವು ದೇವತಾನೇ ಆಗಿದ್ದೀವಿ. ಬೇಡುವಂತ ಪೂಜೆ ಮಾಡೋದು, ಭಕ್ತಿ ಮಾಡೋದು ಅಂದ್ರೆ ಬೇಡುದು. ಅಲ್ಲಿ ಬೇಡುವ ಅವಶ್ಯಕತೆನೇ ಇರಲಿಲ್ಲ. ಸದಾ ಕೊಡುವವರು, ದೇವತಾ ಅಂದ್ರೆ ಕೊಡುವವರು ಆಗಿದ್ದೀವಿ ಸತ್ಯಯುಗದಲ್ಲಿ. ಸತ್ಯಯುಗಕ್ಕೆ ಚಿನ್ನದ ಸಮಾನ ಯುಗ ಅಂತ ಹೇಳ್ತೀವಿ. ನಂತರ ತ್ರೇತಾಯುಗ. ಈ ತ್ರೇತಾಯುಗದಲ್ಲಿ ಬೆಳ್ಳಿಯ ಸಮಾನ ಯುಗ ಅಂತ ಹೇಳ್ತೀವಿ. ಇಲ್ಲಿನೂ ಕೂಡ ಅಲ್ಲಿ ಅಂತೆ ಎಲ್ಲವೂ ಇತ್ತು, ಆದರೆ ಗುಣಮಟ್ಟ ಸ್ವಲ್ಪ ಕಡಿಮೆ ಆಯಿತು. ಈ ಒಂದು ವಸ್ತು ಒಂದು ವರ್ಷ ಉಪಯೋಗ ಮಾಡಿದ್ಮೇಲೆ ಇದ್ರ ಗುಣಮಟ್ಟ ಏನಾಗ್ತದೆ? ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗ್ತದೆ. ಹಾಗೆ ನಮ್ಮಲ್ಲಿ ಸ್ವಲ್ಪ ಗುಣಗಳು ಕಡಿಮೆ ಆಗ್ತಾ ಬಂತು. ಅಲ್ಲಿ 150 ವರ್ಷ ಆಯುಷ್ಯ ಇತ್ತು, ಇಲ್ಲಿ 125 ವರ್ಷ ಆಯುಷ್ಯ ಆಯಿತು. ಮೇಲೆ ಅಲ್ಲಿಗಿಂತ ಗುಣಮಟ್ಟ ಕಡಿಮೆ ಆಯಿತು. ಈ ದ್ವಾಪರ ಯುಗದ ನಂತರ, ಈ ತ್ರೇತಾಯುಗದ ನಂತರ ದ್ವಾಪರ ಯುಗ ಪ್ರಾರಂಭ ಆಯಿತು. ಇಲ್ಲಿ 8 ಜನ್ಮ ತಗೊಂಡಿವಿ, ಇಲ್ಲಿ 12 ಜನ್ಮ ತಗೊಂಡಿವಿ. ದ್ವಾಪರ ಯುಗದಲ್ಲಿ ಭಕ್ತಿ ಪ್ರಾರಂಭ ಆಯಿತು, ಬೇಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಅಂತಂದರೆ ದ್ವಾಪರ ಯುಗದಲ್ಲಿ ನಮ್ಮಲ್ಲಿ ಅನೇಕತೆ ಪ್ರಾರಂಭ ಆಯಿತು. ಯಾವುದೇ ವ್ಯಕ್ತಿಗೆ ವಿಕಾರಿ ಗುಣಗಳು ಪ್ರವೇಶ ಆದಾಗ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಪ್ರವೇಶ ಆದಾಗ ವಿಸ್ತಾರದ ಆಶಯ, ಇಚ್ಛೆಗಳ ದಾಹ ಹೆಚ್ಚಾಯಿತು. ಇಲ್ಲಿ ಒಂದೇ ಮಗ ಒಂದೇ ಮಗಳು ಇರ್ತಿತ್ತು. ಅಲ್ಲಿ ಹೆಚ್ಚಾದಾಗ ಹೆಚ್ಚು ಸಂಪತ್ತನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ಯುದ್ಧಗಳು ಪ್ರಾರಂಭ ಆಯಿತು. ಅನೇಕ ಭಾಷೆಗಳು, ಅನೇಕ ದೇಶಗಳು, ಅನೇಕ ಸ್ಥಾನಗಳು, ಅನೇಕತೆ ಅನ್ನುವಂಥದ್ದು ಬಂತು. ಆ ಭಕ್ತಿಯಲ್ಲಿ ಇನ್ನೂ ಭಾವನೆ ಇತ್ತು.
ಈ ಎಲ್ಲ ಭಕ್ತಿಯ ಸಾಮಗ್ರಿಗಳ ಉತ್ಪತ್ತಿ ಆಗಿರುವಂಥದ್ದು ದ್ವಾಪರ ಯುಗದಲ್ಲಿ. ಯಾವುದೇ ಪುರಾಣಗಳು, ಪುಣ್ಯಕಥೆಗಳು, ವೇದಗಳು, ಶಾಸ್ತ್ರಗಳು ಎಲ್ಲವೂ ಪ್ರಾರಂಭ ಆಗಿರುವಂಥದ್ದು ದ್ವಾಪರ ಯುಗದಲ್ಲಿ. ಯಾಕಂದ್ರೆ ಇಲ್ಲಿ ನಮಗೆ ಕೊರತೆ ಪ್ರಾರಂಭ ಆಯಿತು, ಬೇಡುವುದಕ್ಕೆ ಪ್ರಾರಂಭ ಮಾಡಿದ್ದೀವಿ, ದಾರಿ ತಪ್ತಾ ಬಂದೀವಿ. ದಾರಿ ತಪ್ತಾ ಇದ್ದಾಗ ದಾರಿಯನ್ನು ತೋರಿಸೋದಕ್ಕಾಗಿ ಈ ಗ್ರಂಥಗಳು ಹಾಗೂ ವೇದ, ಪುರಾಣ, ಪುಣ್ಯಕಥೆಗಳು ಎಲ್ಲವೂ ಬಂದು ಇದೆಲ್ಲ ದ್ವಾಪರ ಯುಗದಲ್ಲಿ. ಈ ದ್ವಾಪರ ಯುಗದಲ್ಲಿ 21 ಜನ್ಮಗಳನ್ನು ತಗೊಳ್ತೀವಿ. ದ್ವಾಪರ ಯುಗದಲ್ಲಿ 21 ಜನ್ಮಗಳು. ಆಯುಷ್ಯ ಎಷ್ಟು ಅಂದರೆ 100 ವರ್ಷ. ಇಲ್ಲಿ 150 ವರ್ಷ, ಇಲ್ಲಿ 125 ವರ್ಷ, ಇಲ್ಲಿ 100 ವರ್ಷ ಅವಧಿ. ದ್ವಾಪರ ಯುಗದಿಂದ ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗಕ್ಕೆ ಹೇಳಲಾಗ್ತದೆ ಅಜ್ಞಾನದ ಅಂಧಕಾರದ ಯುಗ. ಇಲ್ಲಿ 42 ಜನ್ಮಗಳನ್ನು ತಗೊಳ್ತೀವಿ. ಇಲ್ಲಿ ಆಯುಷ್ಯದ ಅವಧಿ 50 ವರ್ಷ, ಸರಾಸರಿ 50 ವರ್ಷ. ಈಗ ನಾವೆಲ್ಲರೂ 50 ವರ್ಷಕ್ಕಿಂತ ಹೆಚ್ಚಿನವ್ರು ಇದ್ದೀವಿ ಅಂದ್ರೆ ನಮ್ದೆಲ್ಲ ಇದೇನ್ರಿ ಬೋನಸ್ ಮಾರ್ಕ್ಸ್. ಏನ್ ಕೊಟ್ಟಾರೆ? ಬೋನಸ್ ಕೊಟ್ಟಂದ್ರೆ ಕಲಿಯುಗದ ಚಿಹ್ನೆಗಳು ಅಂತ. ಕಲಿಯುಗದಲ್ಲಿ ಧರ್ಮದಲ್ಲಿ ಏಕತೆ ಇಲ್ಲ, ಯಾವುದು ತತ್ವಗಳ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ದ್ವಾಪರ ಯುಗದಲ್ಲಿ ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ, ರಾಮ ಸೀತೆಯನ್ನು ಪೂಜೆ ಮಾಡಿದ್ದೀವಿ. ಈ ಕಲಿಯುಗದಲ್ಲಿ ಮರ, ಗಿಡ, ಭೂಮಿ, ಆಕಾಶ, ಪ್ರಕಾಶ, ಸಾಧು ಸಂತರು ಇವೆಲ್ಲ ಪೂಜೆ ಮಾಡ್ತಾ ಬಂದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಪ್ರಕೃತಿ ನಮಗೆ ದಾಸಿಯಾಗಿತ್ತು. ಇಲ್ಲಿ ಪ್ರಕೃತಿ ವಿಕೋಪ ತಾಳೋದಕ್ಕೆ ಪ್ರಾರಂಭ ಆಯಿತು. ಪ್ರಕೃತಿ ಯಾಕೆ ವಿಕೋಪ ತಾಳ್ತು ಅಂತಂದ್ರೆ ನಾವು ವಿಕಾರಿಗಳಾದೀವಿ. ಆ ಪ್ರಕೃತಿಯನ್ನು ಕಲುಷಿತ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾವಾಗ ನಾವು ಪ್ರಕೃತಿಯನ್ನು ಕಲುಷಿತ ಮಾಡ್ತೀವೋ ಆ ಪ್ರಕೃತಿಯನ್ನು ಕೂಡ ನಮಗೆ ವಿರೋಧ ಮಾಡೋದಕ್ಕೆ ಪ್ರಾರಂಭ ಆಯಿತು. ಈ ಸಮಯದಲ್ಲಿ ಎಲ್ಲ ಮರ ಗಿಡಗಳನ್ನು ಪೂಜೆ ಮಾಡಿದ್ದೀವಿ. ಸಾಧು ಸನ್ಯಾಸಿಗಳು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಶಿವೋಹಂ. ಅವರಿಗೂ ಕೂಡ ಸತ್ಯ ಪರಿಚಯ ಪರಮಾತ್ಮನದಿಲ್ಲ. ಅವ್ರು ಹೇಳಿದ್ರು ನಾನೇ ಪರಮಾತ್ಮ ಇದ್ದೇನೆ, ನಾನೇ ಶಿವ ಇದ್ದೇನೆ. ನಾವೆಲ್ಲ ಏನ್ ಮಾಡಿದ್ದೀವಿ? ಆ ಸಾಧು ಸನ್ಯಾಸಿ ಮಹಾತ್ಮ ಗುರುಗಳನ್ನೇ ಶಿವ, ಅವರೇ ಪರಮಾತ್ಮ, ಅವರೇ ಬ್ರಹ್ಮ ಅಂತ ತಿಳ್ಕೊಂಡ್ವಿ. ಭಕ್ತಿಯಲ್ಲಿ ಏನಾಯ್ತು ಅಂದ್ರೆ ಅಂಧ ಆಚರಣೆ ಪ್ರಾರಂಭ ಆಯಿತು. ಅಂಧ ಆಚರಣೆ, ಮೂಢನಂಬಿಕೆಗಳು, ದೇವಿ ದೇವತೆಗಳನ್ನು ಕೂಡಿಸೋದು, ಪೂಜೆ ಮಾಡೋದು, ವಿಜೃಂಭಣೆಯಿಂದ ಹಾಡೋದು, ಕುಣಿಯೋದು, ಕೊಯ್ದು ನೀರೊಳಗೆ ಮುಳುಗಿಸೋದು. ಅದಕ್ಕೆ ಹೇಳ್ತಾರೆ ಕಲ್ಕತ್ತಾದೊಳಗೆ ಪೂಜೆ ಮಾಡಬೇಕು ಅಂದ್ರೆ ಆ ಮೂರ್ತಿ ತಲೆ ಮೇಲೆ ಕಾಲಿಟ್ಟು ಡೂಬ್ಜ 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 ಅಂತಾರಂತೆ. ಅಂದ್ರೆ ಆ ಒಂದು ಭಕ್ತಿ ಏನಾಯ್ತು ಅಂದ್ರೆ ತಮೋ ಪ್ರಧಾನ ಭಕ್ತಿ ಆಯಿತು, ಅಂಧ ಆಚರಣೆ ಆಯಿತು, ವ್ಯಭಿಚಾರದ ಭಕ್ತಿ ಅನ್ನುವಂಥದ್ದು ಆಯಿತು. ಇದಕ್ಕೆ ನಾವು ಇವತ್ತು ನೋಡ್ತೀವಿ, ಗಣೇಶನ ಪೂಜೆ ಮಾಡ್ತೀವಿ. ಆಮೇಲೆ ಸಾರ್ವಜನಿಕವಾಗಿ ಗಣೇಶನ ಕೂರಿಸಿರ್ತಾರೆ. ಶಾಂತಿ, ಪ್ರೀತಿ, ಸೌಹಾರ್ದತೆಗಾಗಿ ಅಂತ ಆಚರಣೆ ಮಾಡ್ತಾ ಬಂದಿರೋದು ಇವತ್ತು ಏನಾಗ್ತಾ ಇದೆ? ಭಯ, ಚಿಂತೆಯಲ್ಲಿ ಮುಳುಗ್ತೀವಿ. ಎಲ್ಲಿ ಗದ್ದಲ ಆಗ್ತದೋ, ಎಲ್ಲಿ ಕೊಲೆ ಸುಲಿಗೆ ಆಗ್ತದೋ, ಎಲ್ಲಿ ಹಿಂಸೆ ಆಗ್ತದೋ. ಒಂದು ಗಣಪತಿ ಕೂರಿಸಿರ್ತಾರೆ, ಮುಂದೆ 4 ಜನ ಪೊಲೀಸರು ಕಾಯೋದಿತ್ತಿರ್ಬೇಕಾಗ್ತದೆ. ಆ ಮೂರ್ತಿಯನ್ನು ಕಾಯೋದಿದ್ದಾಗಿ ಹೋಮ್ ಗಾರ್ಡು ಅಥವಾ ಪೊಲೀಸರು ಅಲ್ಲಿ ಕಾಯಬೇಕಾಗ್ತದೆ. ಆಮೇಲೆ ಮುಂದೆ ಪೂಜೆ ಮಾಡ್ತಾರೆ, ಹಿಂದೆ ಕುಡಿಯೋದು, ತಿನ್ನೋದು, ಮಾಡಬಾರ್ದೆಲ್ಲ ಮಾಡ್ತಾರೆ. ಮುಂದೆ ಎಂತೆಂಥದ್ದು ಹಾಡುಗಳನ್ನು ಹಾಕಿ ಕುಣಿತಾರೆ, ಏನೇನೋ ಮಾಡ್ತಾರೆ. ಅಂದರೆ ಇವತ್ತು ಅಂಧ ಆಚರಣೆಗಳು. ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ, ನಮ್ಮ ಹಿಂದಿನವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತೀವಿ ಅಂತ ಆಚರಣೆ ಮಾಡ್ತಾರೆ. ಅದಕ್ಕೆ ಒಂದು ಕಡೆ ಏನಾಗಿತ್ತಂತ, ಒಂದು ಕೂಡಿದ ಮನೆ, ಹಳ್ಳಿ ಮನೆ ಇತ್ತು. ಆ ಮನೆಯೊಳಗೆ ಹೊಲ ಮನೆ, ಜೋಳ ಕಾಳ ಇದ್ದು ಅದಕ್ಕೆ ಬೆಕ್ಕು ಸಾಕಿದ್ರು, ನಾಯಿ ಸಾಕಿದ್ರು, ಮನೆ ತುಂಬ ದನ ಕಲ್ಲಿದ್ದು ಎಲ್ಲ ಇತ್ತು. ವರ್ಷಕ್ಕೊಂದಿನ ಹಬ್ಬ ಮಾಡಬೇಕು ಅಂದರೆ ಮಕ್ಕಳೆಲ್ಲ ಬೇರೆ ಬೇರೆ ಊರಲ್ಲಿ ನೌಕರಿ ಮಾಡೋರೆಲ್ಲ ಬರ್ತಿದ್ರು. ವರ್ಷಕ್ಕೊಂದಿನ ಹಬ್ಬ ಮಾಡ್ತಿದ್ರು. ಹಬ್ಬ ಮಾಡಬೇಕು ಅಂದರೆ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ತಿದ್ರು. ಬೆಕ್ಕು ಕಾಲೊಳಗೆ ಬರಬಾರ್ದು ಅಂತ ಬೆಕ್ಕನ್ನು ಒಂದು ಕಡೆ ಕಂಬಕ್ಕೆ ಕಟ್ಟಿ ಹತ್ತಿ ಪೂಜೆ ಮಾಡ್ತಿದ್ರು. ಹಿರಿಯ ಮನುಷ್ಯ ಇದ್ರು, ಅವ್ರು ಪೂಜೆ ಮಾಡ್ತಿದ್ರು. ಆಯಿತು, ಎಲ್ಲ ಇದೇ ರೀತಿ ನಡೆದಿತ್ತು. ಸಮಯ ಹೋದಂಗೆ ಅತ್ತಿ ಮಾವ ತೀರಿದ್ರು. ಮನೆಯೊಳಗಿನ ದೇವರು ಪಾಲು ಮಾಡಿಕೊಂಡ್ರು. ಯಾರ ಪಾಲಿಗೆ ಬರ್ತದೆ ಅವ್ರ ಮನೆಯೊಳಗೆ ದೇವರು ಇತ್ತು. ಅವ್ರ ಮನೆ ವರ್ಷಕ್ಕೊಮ್ಮೆ ಎಲ್ಲರೂ ಪೂಜೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡ್ರು. ಅವ್ರ ಮನೆಯೊಳಗೆ ಬೆಕ್ಕು ಇರಲಿಲ್ಲ. ಹಾಗೇನು ಮಾಡಿದ್ರು, ನಮ್ಮ ಅತ್ತಿ ವರ್ಷಕ್ಕೊಮ್ಮೆ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರು? ಬೆಕ್ಕು ಕಟ್ತಿದ್ರು. ಯಾಕೆ ಕಟ್ತಿದ್ರು ಬೆಕ್ಕು ಅಂತ ಗೊತ್ತಿಲ್ಲ.
ನಮ್ಮ ಮನೆಯೊಳಗೆ ಬೆಕ್ಕು ಕಟ್ಟೋ ಪದ್ಧತಿ ಅದ ರೀ ಅಂತ ತಮ್ಮ ಮನೆಯೊಳಗೆ ಬೆಕ್ಕು ಇಲ್ಲ ಅಂದ್ರೂ ಸಹಿತ ಬೇರೆಯವ್ರ ಮನೆಯೊಳಗಿನ ಬೆಕ್ಕು ತಂದು ಕಟ್ಟಿ ಪೂಜೆ ಮಾಡುವಂತಹ ಪದ್ಧತಿ. ಇವತ್ತು ನೋಡ್ತಾ ಇದ್ದೀವಿ, ಒಬ್ಬರು ರೊಟ್ಟಿ ಪೂಜೆ ಮಾಡಿದ್ರು ಅಂತ 100 ಮಂದಿ ರೊಟ್ಟಿ ಪೂಜೆ ಮಾಡಿದ್ರು, ಒಬ್ರು 4 ಲಕ್ಷ್ಮಿ ಪೂಜೆ ಮಾಡಿದ್ರು 100 ಮಂದಿ ಮಾಡಿದ್ರು, ಮತ್ತೊಂದು ಲಕ್ಷ್ಮಿ ಪೂಜೆ ಮಾಡಿದ್ರು ಮತ್ತು ಮಾಡಿದ್ರು. ಲಕ್ಷ್ಮಿ ಪೂಜೆ ಮಾಡಬೇಕು, ಹೆಂಗ್ ಮಾಡಬೇಕು? ಶ್ರೀಮಂತರು ಏನೆಲ್ಲ ಇದ್ದದ್ದು ತಂದ್ರು, ಬಡವರು ಇಲ್ಲ ಅಂತಂದ್ರೆ ಪತ್ನಿ ಹೇಳ್ತಾಳೆ ಇಲ್ರಿ ಇಂಥದ್ದು ಪೂಜೆಗೆ ಇರಬೇಕಂತ. ಆ ಪೂಜೆಗಿಲ್ಲ ಅಂದ್ರೆ ಲಕ್ಷ್ಮಿ ಹಾಕಿಲ್ಲ ಅಂತ ಕೇಳ್ತಾರೆ. ಭಾವನೆಯಿಂದ ಭಕ್ತಿಯಿಂದ ಮಾಡ್ಬೇಕಾಗಿರುವಂತಹ ಪೂಜೆ ಇವತ್ತು ಆಡಂಬರದ ಪೂಜೆ ಆಗಿದೆ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಲಕ್ಷ್ಮೀ ಪೂಜೆ ಕರಿಬೇಕು ಅಂದ್ರೆ ನಾವು ಒಂದು ಒಟ್ಟಾರಲ್ಲಿ ಇದ್ದೀವಿ. ಸಣ್ಣವರೆಲ್ಲ ಮನೆ ಕರೆದ್ಬರ್ರಿ ಅಂತ ಕಳಿಸ್ತಿದ್ರು. ಅವಾಗ ಅರ್ಶಿನ ಕುಂಕುಮಕ್ಕೆ ಬರ್ರಿ ಅಂತ ಕರೆದು ಬರ್ತಿದ್ವಿ. ಇವತ್ತು ಏನ್ ಕರೀತಾರೆ, ನಮ್ಮ ಮನೆಯೊಳಗೆ ಪೂಜೆ ಹೆಂಗಾಗಿದೆ ನೋಡ್ಬರ್ರಿ ಅಂತ ಈ ಶಬ್ದ ಉಪಯೋಗ ಮಾಡ್ತಿರೋದಿಲ್ಲ. ನಮ್ಮ ಮನೆಯೊಳಗೆ ಪೂಜೆ ಹೆಂಗಾಗ್ಯದ, ಅವ್ರು ಹೆಂಗ್ ಮಾಡ್ಯಾರ ಅವ್ರಿಗಿಂತ ನಾವು ಹಿಂಗ್ ಮಾಡ್ಬೇಕು, ಇವ್ರು ಹೆಂಗ್ ಮಾಡ್ಯಾರ ಇವ್ರಿಗಿಂತ ನಾವು ಹಿಂಗ್ ಮಾಡ್ಬೇಕು. ಈಗ ಏನಾಗ್ಬಿಟ್ಟದಂದ್ರೆ ಭಾವನೆ ಭಕ್ತಿ ಬದಲಾಗಿ ಅಂಧ ಆಚರಣೆ, ಆಡಂಬರದ ಆಚರಣೆಯನ್ನ ನೋಡ್ತಾ ಇದ್ದೀವಿ. ಇದೆಲ್ಲವೂ ಯಾಕೆ ಅಂದ್ರೆ ಕಲಿಯುಗದ ಅಂತಿಮದ ಚಿಹ್ನೆಗಳು. ಈ ರೀತಿ ಆಗಲೇಬೇಕಾಗಿತ್ತು. ಕಲಿಯುಗದ ಅಂತ್ಯದಲ್ಲಿ ಧರ್ಮದಲ್ಲಿ ಏಕತೆ ಇಲ್ಲ, ರಾಷ್ಟ್ರೀಯದಲ್ಲಿ ಸ್ಥಿರತೆ ಇಲ್ಲ, ಭಾರತ ಭಿಕ್ಷುಕ ಆಗಿತ್ತು. ಈಗ ಧರ್ಮ, ಪ್ರತಿಯೊಂದು ಧರ್ಮ ಏನ್ ಹೇಳ್ತಾ ಇದ್ದೇನೆ, ನಮ್ಮೆಲ್ಲರಿಗೂ ತಂದೆ ಒಬ್ಬನೇ. ಯಾವುದೇ ಧರ್ಮ ಹೇಳಿ, ನಾವೆಲ್ಲರೂ ಸಹೋದರರು, ಅಹಿಂಸೆಯ ಪರಮೋ ಧರ್ಮ ಅಂತ ಹೇಳ್ತದೆ. ಆದರೆ ಇವತ್ತು ಧರ್ಮದ ಒಂದು ತತ್ವಗಳು ಎಲ್ಲವೂ ಒಳ್ಳೆಯವಿದಾವೆ, ಆದರೆ ಧರ್ಮವನ್ನು ನಡೆಸಿಕೊಂಡು ಹೋಗುವಂಥವರು ಒಂದು ಧರ್ಮ ಇನ್ನೊಂದು ಧರ್ಮದ ಮಧ್ಯೆ ಅಡ್ಡಗೋಡೆಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಧರ್ಮದ ಸಮಾವೇಶ ಅಂದ್ರೆ ಇವರು ಹೋಗುದಿಲ್ಲ, ಈ ಧರ್ಮದ ಸಮಾವೇಶ ಅಂದ್ರೆ ಅವ್ರು ಹೋಗುದಿಲ್ಲ. ಅವ್ರ ಜಾತ್ರೆ ಇದೆ ಅಂದ್ರೆ ಇವ್ರು ಹೋಗುದಿಲ್ಲ, ಇವ್ರ ಜಾತ್ರೆ ಇದೆ ಅಂದ್ರೆ ಅವ್ರು ಹೋಗುದಿಲ್ಲ. ಇದು ಧರ್ಮದ ತತ್ವನ. ಧರ್ಮ ಏನ್ ಹೇಳ್ತದೆ, ಕೂಡಿ ಬಾಳ್ಬೇಕು, ಪರಸ್ಪರ ಪ್ರೀತಿಸ್ಬೇಕು. ಹಿಂಸೆ ಆ ಧರ್ಮದವರಿಗೆ ಇವ್ರು ಕೊಂದ್ರು, ಈ ಧರ್ಮದವರಿಗೆ ಅವ್ರು ಕೊಂದ್ರು, ಮಾಸಾಗಿ ಕೊಂದ್ರು. ದಯಾ ಧರ್ಮ ಅನ್ನುವಂಥದ್ದು ಇವತ್ತು ಇಳಿದಾಗ್ಬಿಟ್ರು. ಅದಕ್ಕೆ ಧರ್ಮದ ಹೆಸರಿನಿಂದ ನಡೆದಿರುವಷ್ಟು ರಕ್ತಪಾತ ಬೇರೆ ಯಾವುದರಿಂದಲೂ ಆಗಿಲ್ಲ ಅನ್ನೋದನ್ನ ಇತಿಹಾಸ ಹೇಳ್ತದೆ. ಅದಕ್ಕೆ ಇವತ್ತಿನ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಧರ್ಮದಲ್ಲಿ ಏಕತೆ ಇಲ್ಲ, ರಾಜಕೀಯದಲ್ಲಿ ಸ್ಥಿರತೆ ಇಲ್ಲ. ಒಂದು ಪಕ್ಷ ಆಳ್ತದೆ ಅಂದ್ರೆ 100 ಪಕ್ಷ ಅದನ್ನು ಯಾವಾಗ ಬೆಳೆಸಬೇಕು ಅನ್ನೋದನ್ನೇ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಗಮ ಸುರಕ್ಷಿತ ಆಗಿರುವಂತಹ ಆಡಳಿತವನ್ನು ಕೊಡಬೇಕು ಅನ್ನುವಂಥದ್ದು ಜಗತ್ತಿನ ಎಲ್ಲಾ ದೇಶಗಳಲ್ಲಿಯೂ ಇವತ್ತು ಇಲ್ಲ. ಇದೇ ಭಾರತ ಹಿಂದೆ ತಿರುಗಿ ನೋಡಿದಾಗ ಸಂಪತ್ಭರಿತ ದೇಶ ಆಗಿತ್ತು. ಇವತ್ತು ಬೇರೆ ದೇಶಗಳಿಂದ ಸಾಲ ತಗೊಳ್ತಾ ಇದೆ. ಸಾಲ ತಗೊಳ್ತದೆ ಅರ್ಥಾತ್ ಭಿಕ್ಷಾ ಬೇಡ್ತಾ ಇದೆ. ಅಂದ್ರೆ ಇಂತಹ ಭಾರತ ಯಾವಾಗ ಆಯ್ತೋ ಆಗ ಭಗವಂತ ಈ ಭೂಮಿಗೆ ಬರಬೇಕಾಗಿತ್ತು. ಪರಮಾತ್ಮ ಯಾವಾಗ ಬರ್ತಾನೆ? ಯಾವಾಗ ಧರ್ಮದ ಗ್ಲಾನಿ ಆಗ್ತದೋ ಯಾರು ರಿಪೇರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೆಹಿಕಲ್ ಟ್ಯೂಬ್ ಇರ್ತದೆ, ಪಂಚರ್ ಆಗ್ತದೆ, ಪ್ಯಾಚ್ ಹಾಕ್ತಾರೆ, ಉಪಯೋಗ ಮಾಡ್ತಾರೆ, ಪಂಚರ್ ಹಾಕ್ತಾರೆ, ಪ್ಯಾಚ್ ಹಾಕ್ತಾರೆ, ಉಪಯೋಗ ಮಾಡ್ತಾರೆ. ಪ್ಯಾಚ್ ಹಾಕಿ ಪ್ಯಾಚ್ ಹಾಕೋದಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ ಅಂದಮೇಲೆ ಏನ್ ಮಾಡ್ಬೇಕಾಗ್ತದೆ? ಮಾಡ್ಬೇಕಾಗ್ತದೆ, ಟ್ಯೂಬ್ ಚೇಂಜ್ ಮಾಡ್ಬೇಕಾಗ್ತದೆ. ಅಂತಹ ಅವಧಿ ಈಗ ಬಂದಾಗ ಭಗವಂತ ಈ ಭೂಮಿಗೆ ಬರ್ಬೇಕಾ? ಯಾಕ್ರಿ ಪರಮಾತ್ಮ ಎಷ್ಟು ಸರಿ ನನಗೆ ಬಂದೆ ನಿಮಗಷ್ಟೇ ಬಂದೇನೆ ಇಲ್ಲ. ಪರಮಾತ್ಮ ಯಾವಾಗ ಬರ್ತಾನೆ ಅಂದ್ರೆ ಬರುವಾಗ ಬರುವನಲ್ಲದೆ ಕರೆದಾಗ ಬರುವನೇ ಅಂತ. ಯಾವಾಗ ಈ ಜಗತ್ತು ಯಾರೂ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಆಗ ಪರಮಾತ್ಮ ಬರ್ಬೇಕಾ. ಅದಕ್ಕೆ ಹೇಳ್ತೀವಿ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ನಾವೆಲ್ಲ ಯಾರಿದ್ದೀವಿ? ಬಾಡಿಗೆದಾರ. ಬಾಡಿಗೆದಾರರು ಮನೆ ರಿಪೇರಿ ಬಂದ್ರೆ ಎಷ್ಟು ರಿಪೇರಿ ಮಾಡ್ತೀರಿ? ಹಳೆ ಮನೆ ತೆಗೆದು ಹೊಸ ಮನೆ ಕಟ್ಟಿಸ್ತಾರೆ ಬಾಡಿಗೆದಾರರು, ಏನ್ ಮಾಡ್ತೀರಿ? ಪ್ಯಾಚ್ ವರ್ಕ್ ಮಾಡೋದು. ಎಷ್ಟು ರಿಪೇರಿ ಇದೆ ಅಷ್ಟಕ್ಕಷ್ಟೇ ಮಾಡ್ಕೊಂಡು ಮುಂದ್ ಹೋಗ್ತೀವಿ. ಆ ಮನೆ ಯಾವಾಗ ರಿಪೇರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಆ ಮನೆ ಒಳಗಡೆ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಮನೆ ಮಾಲೀಕ ಬರ್ತಾನೆ, ಹಳೆ ಮನೆ ತೆಗಿತಾನೆ, ಹೊಸ ಮನೆ ನಿರ್ಮಾಣ. ಅದೇ ತರನಾಗಿ ಪರಮಾತ್ಮನು ಕೂಡ
ಸಂಪೂರ್ಣ ಹಳೆದಾಗಿರುವಂತಹ ಜಗತ್ತನ್ನ ಪರಿವರ್ತನೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಪರಮಾತ್ಮ ಬಂದು ಈ ಸಂಗಮ ಯುಗದಲ್ಲಿ ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಪರಿವರ್ತನೆ ಮಾಡಿ, ಪರಿಶುದ್ಧ ಮಾಡಿ, ಪರಿಪಕ್ವ ಸಂಪನ್ನ ಮಾಡಿ ನಮ್ಮನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಹೊಸ ಜಗತ್ತಿಗೆ ಕಳಿಸ್ತಾರೆ. ಈ ರೀತಿ 84 ಜನ್ಮಗಳು. ಒಂದನೇ ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರ ಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ, ಸಂಗಮ ಯುಗದಲ್ಲಿ 1 ಜನ್ಮ. ಈ ಸಂಗಮ ಯುಗದ ಜನ್ಮಕ್ಕೆ ಅರಿವಿನ ಜನ್ಮ ಅಂತ ಹೇಳೋದು, ತಿಳುವಳಿಕೆಯ ಜನ್ಮ, ಜ್ಞಾನದ ಜನ್ಮ, 3ನೇ ಕಣ್ಣನ್ನು ಪರಮಾತ್ಮ ಕೊಟ್ಟಿರುವಂತಹ ಸಮಯ ಅಂತ ಈ ಸಂಗಮ ಯುಗದಲ್ಲಿ ಹೇಳಲಾಗ್ತದೆ. ಅದಕ್ಕೆ ನಾವು ಇತಿಹಾಸದಲ್ಲಿ 4 ವರ್ಣಗಳನ್ನು ಕಲಿತಿದ್ದೀವಿ. ಯಾವ್ಯಾವುದು 4 ವರ್ಣ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಾವು ದೇವತಾ ಧರ್ಮ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ಪರಮಾತ್ಮ ಈ ಸಮಯದಲ್ಲಿ ನಮಗೆ ಹೊಸ ಜನ್ಮವನ್ನು ಕೊಡ್ತಾನೆ. ಆ ಹೊಸ ಜನ್ಮಕ್ಕೆ ಬ್ರಾಹ್ಮಣ ಧರ್ಮ ಅಂತ ಹೇಳಾಗ್ತದೆ. ಬ್ರಾಹ್ಮಣರಿಂದ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರರು ಅಂದರೆ ಯಾರು? ಕೀಳು ಜಾತಿಯವರು ಅಂತ ನಾವು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಆ ಭ್ರಮೆ ಇತ್ತು. ಆದರೆ ನಿಜವಾದ ಕೀಳು ಜಾತಿ ಯಾರು ಅಂದರೆ ಇಡೀ ಜಗತ್ತಿನಲ್ಲಿ ಇರುವಂತಹ ಎಲ್ಲರೂ ಶೂದ್ರರಾಗಿದ್ದೀವಿ. ಚರ್ಮವನ್ನು ನೋಡುವವನು ಚಮ್ಮಾರನು ಅಂತ. ನಾವೆಲ್ಲ ಏನು ನೋಡ್ತಾ ಇದ್ದೀವಿ? ಇವ್ರು ಬೆಳೆದಿದ್ದಾರೆ, ಇವ್ರು ಕಂಪಿದ್ದಾರೆ, ತೆಳಗಿದ್ದಾರೆ, ಇವ್ರು ಉಚ್ಚ ಇದ್ದಾರೆ, ಇವ್ರು ನೀಚಿದ್ದಾರೆ, ಇವ್ರು ಇಂಥವ್ರು, ಇವ್ರು ಇಂಥವ್ರು ಅನ್ನುವಂತಹ ಚರ್ಮ ನೋಡುವಂತಹ ಚಮ್ಮಾರರಾಗಿದ್ದೀವಿ. ಯಾವಾಗ ದೃಷ್ಟಿಯಲ್ಲಿ ಅಶುದ್ಧತೆ, ವಿಚಾರದಲ್ಲಿ ಅಶುದ್ಧತೆ, ವ್ಯವಹಾರದಲ್ಲಿ ಅಶುದ್ಧತೆ, ಆಹಾರದಲ್ಲಿ ಅಶುದ್ಧತೆ ಇತ್ತು, ಅವರೇ ಶೂದ್ರರು. ಹೊಲಸು ತಿಂಬುವವನೇ ಹೊಲೆಯ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಏನಾಗಿದ್ದೀವಿ ಇವತ್ತು ಅಂತಂದ್ರೆ ಭಗವಂತನ ನೆನಪಿಲ್ಲದೆ ಆಹಾರವನ್ನು ತಿಂದಾಗ. ಅದಕ್ಕೆ ಶರಣರನ್ನು ಮಾತು ಹೇಳ್ತಾರೆ, ಭಕ್ತನು ಭವಿಯ ಮನೆಯೊಳಗೆ ಉಂಡೊಡೆ, ಆ ತುಡುಗುಡೆ ನಾಯಿ ಕಳ್ಳತನ ಮಾಡಿ ತಿಂದಂತೆ ಅಂತ ಹೇಳಿದ್ರು. ಅಂದ್ರೆ ಕಳ್ಳತನ, ನಾಯಿ ತುಡುಗಿಂದ ಬೇರೆ ಮನೆಯೊಳಗಿನ ಆಹಾರ ಕಳ್ಳತನ ಮಾಡಿ ತಿಂದಂತೆ ಅಂತ ಹೇಳಿದ್ರು. ಅಂದ್ರೆ ಮತ್ತೇನು ಹೇಳಿದ್ರು ಶರಣರು ಅಂತಂದ್ರೆ, ಹೊಲೆಯರ ಬಾವಿಯೊಳಗೆ ಒಂದು ಎಲುವು ಬಿದ್ದರೆ ಆ ಎಲುವು ಅಂತ ಹೇಳಿದರೆ ಆ ಹೊಲೆಯರ ಬಾವಿಗಿಂತ ಈ ಬಾಯಿ ಕಡು ಕನಿಷ್ಠ ಅಂತ ಹೇಳಿದ್ರು. ಅಂದ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ? ಶ್ರೇಷ್ಠರಾಗಿದ್ದೀವೋ ಕನಿಷ್ಠರಾಗಿದ್ದೀವಿ? ನಾವೆಲ್ಲರೂ ಶೂದ್ರರಾಗಿದ್ದೀವಿ. ಅಂಥವರಿಗೆ ಪರಮಾತ್ಮನು ದಿವ್ಯ ಜ್ಞಾನವನ್ನು ಕೊಟ್ಟು, ದಿವ್ಯ ಜನ್ಮವನ್ನು ಕೊಟ್ಟು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣರು ಅಂದರೆ ಜುಟ್ಟಕ್ಕೆ ಸಮಾನರು ಅಂತ ಹೇಳಿದರು. ಅದಕ್ಕೆ ಬ್ರಾಹ್ಮಣರು, ಲೌಕಿಕ ಬ್ರಾಹ್ಮಣರು ಜುಟ್ಟ ಬಿಡುವಂಥ ಪದ್ಧತಿಯನ್ನು ಮಾಡಿದರು. ಅದಕ್ಕೆ ಜುಟ್ಟ ಅರ್ಥಾತ್ ಶ್ರೇಷ್ಠರು, ದೇವತೆಗಳಿಗಿಂತಲೂ ಶ್ರೇಷ್ಠರು ಬ್ರಾಹ್ಮಣರು. ಯಾಕೆ ಅಂದರೆ ಕಲಿಯುಗಿ ಜಗತ್ತಿನಲ್ಲಿದ್ದು ವಿಕಾರಿ ಜನರ ಮಧ್ಯದಲ್ಲಿಯೇ ಇದ್ದು ಇಂತಹ ಕನಿಷ್ಠ ಜಗತ್ತಿನಲ್ಲಿದ್ದರೂ ಕೂಡ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ತೀವಿ. ಅದಕ್ಕೆ ಮಾನವ ಜನ್ಮ ದುರ್ಲಭ ಅಂತ ಹೇಳಿದರು. ಈ ಜನ್ಮಗಳು ದುರ್ಲಭ ಅಲ್ಲ, ಅರಿವಿನ ಜನ್ಮ ದುರ್ಲಭ. ನಾವೆಲ್ಲ ಪ್ರಾಣಿಯಾಗಿರಲಿಲ್ಲ, ಮನುಷ್ಯರೇ ಆಗಿದ್ದೀವಿ, ಆದರೆ ಅರಿವು ಇರಲಿಲ್ಲ. ಈಗ ಅರಿವಿನ ಜನ್ಮವನ್ನು ತಗೊಂಡಿದ್ದೀವಿ. ಈ ಜನ್ಮ ದುರ್ಲಭ. ಅದಕ್ಕೆ ಈ ಒಂದು ಬ್ರಾಹ್ಮಣ, ದೇವತೆಗಳು ಅಂದರೆ ಮಸ್ತಕ್ಕೆ ಸಮಾನ, ಕ್ಷತ್ರಿಯರು ಅಂದರೆ ಭುಜಕ್ಕೆ ಸಮಾನ, ವೈಶ್ಯರು ಅಂದರೆ ನಾಭಿಗೆ ಸಮಾನ, ಶೂದ್ರರು ಅಂದರೆ ಪಾದಕ್ಕೆ ಸಮಾನ. ಪಾದಕ್ಕೆ ಸಮಾನ ಆಗಿರುವಂತಹ ನಮ್ಮನ್ನ ಮತ್ತೆ ಜುಟ್ಟಕ್ಕೆ ಸಮಾನರನ್ನಾಗಿ ಭಗವಂತ ಮಾಡಿ ಮತ್ತೆ ದೇವತೆಗಳಾಗುವುದಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನವನಿಂದ ದೇವಮಾನವ ಆಗುವಂತಹ ಶಿಕ್ಷಣ ಪರಮಾತ್ಮ ಕೊಡ್ತಾ ಇದ್ದಾರೆ. ಡಾರ್ವಿನ್ನರ ವಿಕಾಸವಾದದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ, ಮಂಗನಿಂದ ಮಾನವ. ಆದರೆ ಆ ಡಾರ್ವಿನ್ನನ ವಿಕಾಸವಾದದ ಅಭ್ಯಾಸದ ಪ್ರಭಾವದಿಂದ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಮನುಷ್ಯನು ಒಂದು ವಿಕಸಿತ ಪ್ರಾಣಿ. ಮನುಷ್ಯನೊಂದಿಗೆ ಮಾಡ್ತಾ ಇರುವಂತಹ ವ್ಯವಹಾರ ಎಂಥದ್ದು ಅಂತಂದರೆ ಪ್ರಾಣಿಗಿಂತಲೂ ಕನಿಷ್ಠ ವ್ಯವಹಾರ ಮನುಷ್ಯನು ಮಾಡ್ತಾ ಇದ್ದಾನೆ.
ಹೌದೇ ಇವತ್ತು ನೋಡ್ತೀವಿ ಮನೆನೇ ಒಂದು ಹೆಣ್ಮಗಳನ್ನ ಪ್ರೆಗ್ನೆಂಟ್ ಇದ್ದ ಹೆಣ್ಮಗಳನ್ನ ಕತ್ತರಿಸಿ ಕೊಂದ್ರು, ಸಣ್ಣ ಕೂಸನ್ನ ಬಂಗಾರ ಸಲುವಾಗಿ ಕೊಂದ್ರು, ನಿಧಿ ಸಲುವಾಗಿ ಕೊಂದ್ರು. ಅಂದರೆ ಆ ಪ್ರಾಣಿ ನೋಡಿ, ಒಂದು ಹಂದಿ, ನಾಯಿ, ಬೆಕ್ಕು ಏನು ಮಾಡ್ತವೆ, ತನ್ನ ಮರಿಗಾಗಿ ಎಷ್ಟೆಲ್ಲ ಕಷ್ಟಪಡ್ತವೆ, ತನ್ನ ಮರಿ ರಕ್ಷಣೆ ಮಾಡೋದಕ್ಕಾಗಿ ಹೋರಾಡ್ತವೆ. ಆದರೆ ಮನುಷ್ಯ ಬುದ್ಧಿವಂತ ಅನಿಸ್ಕೊಂಡು ಇವತ್ತೇನು ಮಾಡ್ತಾ ಇದ್ದಾನೆ, ಪ್ರಾಣಿಗಳಿಗಿಂತನೂ ಕನಿಷ್ಠ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ 2 ಮಂಗ ಮಾತಾಡ್ತಿದ್ದಂತೆ. ಒಂದು ಮಂಗ ಹೇಳ್ತಂತೆ, ಮನುಷ್ಯ ಅಂದರೆ ನನಗೆ ಛೀ ಅನ್ನಿಸ್ತದೆ ಅಂತ. ಮತ್ತೊಂದು ಮಂಗ ಕೇಳ್ತದೆ ಅಂತ, ಯಾಕೆ? ಅದು ಹೇಳ್ತದಂತೆ, ನಾವು ಬುದ್ಧಿಹೀನರು, ಮಂಗಗಳು, ಪ್ರಾಣಿಗಳು ಅನಿಸ್ಕೊಂಡಿವಿ. ಆದರೆ ನಮ್ಮ ಜಾತಿಯವರನ್ನು ನಾವು ಕೊಂದಿಲ್ಲ, ನಮ್ಮ ಜಾತಿಯ ರಕ್ತವನ್ನು ನಾವು ಕುಡಿದಿಲ್ಲ, ನಮ್ಮ ಜಾತಿಯನ್ನು ನಾವು ಹಿಂಸೆ ಮಾಡಿಲ್ಲ. ಒಂದು ಮಂಗನ ರಕ್ಷಣೆ ಮಾಡಬೇಕು, 100 ಮಂಗ ಏನಾಗ್ತದೆ ಗುಂಪಾಗ್ತವೆ. ಒಂದು ನಾಯಿ ರಕ್ಷಣೆ ಮಾಡಬೇಕು, 100 ನಾಯಿ ಗುಂಪಾಗ್ತವೆ. ಆದರೆ ಮನುಷ್ಯ ಇವತ್ತು ನಮ್ಮ ಜಾತಿಯವನು ಅಂತ ಹೇಳ್ಕೊಳ್ತಾರಲ್ಲ, ನನಗೆ ಛೀ ಅನ್ನಿಸ್ತದೆ ಅಂತ. ಯಾಕಂದರೆ ಮನುಷ್ಯ ತನ್ನ ಜಾತಿಯನ್ನು ತಾನು ನಿರ್ನಾಮ ಮಾಡೋದಕ್ಕಾಗಿ ಎಷ್ಟೆಲ್ಲ ಬಾಂಬುಗಳನ್ನು ತಯಾರು ಮಾಡಿದ್ದಾನೆ, ತನ್ನ ಜಾತಿಯ ರಕ್ತವನ್ನು ಕುಡಿತಾ ಇದ್ದಾನೆ, ತನ್ನ ಜಾತಿಯನ್ನು ಹಿಂಸೆ ಮಾಡ್ತಾ ಇದ್ದಾನೆ. ಇಂತಹ ಕನಿಷ್ಠ ಮನುಷ್ಯ ನಮ್ಮ ಜಾತಿಯವನು ಅಂತ ಹೇಳ್ಕೊಳ್ತಾರಲ್ಲ, ಅದಕ್ಕೆ ನನಗೆ ಛೀ ಅನ್ನಿಸ್ತದೆ ಅಂತ ಇದು ಒಂದು ಕಥೆ ಚಿತ್ರ ತೋರಿಸಿದ್ರು. ಇದು ವಿಚಾರ ಮಾಡಿ ನೋಡಿದಾಗ ಏನಂದರೆ ಸತ್ಯವೇ. ಅದಕ್ಕೆ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಪರಮಾತ್ಮನು ನಮಗೆ ಮೊದಲು ಮಾನವರನ್ನಾಗಿ ಮಾಡಿದ. ಅದಕ್ಕೆ ಹೇಳಿದ್ರು, ಮೊದಲು ಮಾನವನಾಗು, ಮಾನವನಿಂದ ದೇವಮಾನವ ಅಂತೆ. ಮೊದಲು ಪ್ರಾಣಿಯಿಂದ ಮಾನವನಾಗು ಅಂತ ಹೇಳಿದ್ರೇನ್ರಿ? ಪ್ರಾಣಿ ಇರಲಿಲ್ಲ, ಮನುಷ್ಯನ ವ್ಯವಹಾರ ಪ್ರಾಣಿಯಂತೆ ಇತ್ತು. ಅದಕ್ಕೆ ಪ್ರಾಣಿಯಂತೆ ಇರುವಂತಹ ಮನುಷ್ಯನನ್ನ ಪರಮಾತ್ಮ ಮಂಗನಂತೆ ಇರುವಂತಹ ಮನುಷ್ಯನನ್ನ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುವಂಥದ್ದು ಭಾರತೀಯ ಅಧ್ಯಾತ್ಮ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಡಾರ್ವಿನ್ನನ ವಿಕಾಸವಾದದ ಸಿದ್ಧಾಂತದ ಬದಲು ನಾವು ಶಿಕ್ಷಣದಲ್ಲಿ ಕರ್ಮ ಸಿದ್ಧಾಂತವನ್ನು ಕಲಿಸಿಕೊಡಬೇಕಾಗಿದೆ. ಇವತ್ತು ಮಕ್ಕಳು, ಯುವಕರು ಮಾಸಾಗಿ ಅತ್ಯಾಚಾರ ಮಾಡ್ತಾರೆ. ಯಾಕಪ್ಪ ಅವರು ಮಾಡಿದ್ರು? ಹುಟ್ಟಿನೊಳಗೆ ಕೆಟ್ಟತನ ಕಲ್ಕೊಂಡು ಬಂದಿದ್ದೇನ್ರಿ ಅವರು? ಅವರಿಗೆ ಯೋಗ್ಯ ಶಿಕ್ಷಣದ ಕೊರತೆ. ತಂದೆ ತಾಯಿ ಅವರಿಗೆ ಅಥವಾ ಸಮಾಜ ಅವರಿಗೆ ಏನು ಶಿಕ್ಷಣ ಕೊಡಬೇಕಾಗಿತ್ತು, ಆ ಶಿಕ್ಷಣದ ಕೊರತೆ ಇದೆ. ಯಾವ ಶಿಕ್ಷಣದ ಕೊರತೆ ಅಂದರೆ ಕರ್ಮ ಸಿದ್ಧಾಂತದ ಶಿಕ್ಷಣ. ನಾವು ಏನು ಕರ್ಮ ಮಾಡಿದರೆ ಏನು ಫಲ ಅನುಭವ ಮಾಡ್ತೀವಿ ಅನ್ನೋದು ತಿಳುವಳಿಕೆ ಬಂತು ಅಂತಂದರೆ ಅಂಥ ಕರ್ಮ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಈಗ ಯಾರೇ ಅಂಥ ಕೆಲಸ ಮಾಡಲಿ, ಅವರಿಗೆ ಆ ತಿಳುವಳಿಕೆ ಇಲ್ಲದ ಕಾರಣದಿಂದ ಅಥವಾ ಕೆಟ್ಟತನದ ಪ್ರಭಾವದ ಕಾರಣದಿಂದ ಇವತ್ತು ಮನುಷ್ಯ ಕೆಟ್ಟವನಾಗ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ನಮಗೆ ಕಲಿಸ್ಕೊಡ್ತಾ ಇರೋದೇನು ಅಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಅದಕ್ಕೆ ಹೇಳ್ತೀವಿ ಮುಕ್ತಿ, ಜೀವನ್ಮುಕ್ತಿ ಅಂತ ಹೇಳ್ತೀವಿ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಶಬ್ದ ಹೇಳ್ತೀವಿ. ಮುಕ್ತಿ ಅಂದರೆ ಯಾವುದು? ಜೀವನ್ಮುಕ್ತಿ ಅಂತಂದರೆ ಯಾವುದು? ಮುಕ್ತಿ ಅಂತಂದರೆ ನಾವು ಈ ದೇಹದಲ್ಲಿ ಇದ್ದಾಗ ಎಲ್ಲ ಬಂಧನಗಳಿಂದ ಮುಕ್ತದ ಸ್ಥಿತಿಯ ಅನುಭವ ಮಾಡೋದು ಮುಕ್ತಿ. ಅದು ಒಂದು. ಇನ್ನೊಂದು, ಈ ದೇಹವನ್ನು ತ್ಯಜಿಸಿ ನಾವು ಆತ್ಮಗಳು ಎಲ್ಲರೂ ಮನೆಗೆ ಹೋಗ್ತೀವಿ ಪರಮಧಾಮಕ್ಕೆ. ಇದನ್ನು ಕೂಡ ಮುಕ್ತಿ ಅಂತ ಹೇಳ್ತೀವಿ. ಜೀವನ್ ಮುಕ್ತಿ ಅಂತಂದರೆ ನಾವು ಆತ್ಮಗಳು ಈ ದೇಹವನ್ನು ಧರಿಸಿ ಹೊಸ ಜಗತ್ತಿಗೆ ಬರ್ತೀವಿ, ಜೀವನದಲ್ಲಿ ಬರ್ತೀವಿ. ಆ ಜೀವನದಲ್ಲಿ ಯಾವುದೂ ಬಂಧನದ ಅನುಭವ ಇಲ್ಲ ಸತ್ಯಯುಗದಲ್ಲಿ. ಅದಕ್ಕೂ ಜೀವನ ಮುಕ್ತಿ ಅಂತ ಹೇಳ. ದಿನನಿತ್ಯದ ಜೀವನದಲ್ಲಿ ಈ ಸಂಗಮ ಯುಗದಲ್ಲಿ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ, ಎಲ್ಲದರೊಳಗೂ ಇದ್ದೀವಿ. ಇದು ಕರ್ಮ ಸಂಬಂಧದ ಅನುಭವ ಮಾಡ್ತೀವಿ, ಕರ್ಮ ಬಂಧನದ ಅನುಭವ ಮಾಡೋದಿಲ್ಲ. ಇದಕ್ಕೆ ಜೀವನ ಮುಕ್ತಿ ಅಂತ ಹೇಳಿ. ಈ ಅವಸ್ಥೆಗೂ ಜೀವನ ಮುಕ್ತಿ ಅಂತ ಹೇಳ್ತೀವಿ. ಸತ್ಯದಲ್ಲಿರುವಂತಹ ಜೀವನಕ್ಕೂ ಜೀವನ ಮುಕ್ತಿ ಅಂತ ಹೇಳ್ತೀವಿ. ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಅರ್ಧ ಕಲ್ಪದವರೆಗೆ ನಾವೇನು ಜ್ಞಾನ ತಗೊಂಡಿದ್ದೀವಿ, ಜ್ಞಾನದ ಪ್ರಾರಬ್ಧದ ಅನುಭವ ಮಾಡಿದ್ದೀವಿ. ಅರ್ಧ ಕಲ್ಪದವರೆಗೆ ಭಕ್ತಿ ಮಾಡಿದ್ದೀವಿ. ಆ ಭಕ್ತಿಯ ಫಲನೇ ಮತ್ತೆ ಏನು ಸಿಕ್ತು? ಜ್ಞಾನ ಸಿಕ್ತು. ಯಾವಾಗ ಜ್ಞಾನ ಸಿಗ್ತದೋ ಜ್ಞಾನದ ಪ್ರಾರಬ್ಧ ಮತ್ತೆ ತಗೊಳ್ತೀವಿ, ಅರ್ಧ ಕಲ್ಪದವರೆಗೆ ಉಪಯೋಗ ಮಾಡ್ತೀವಿ, 21 ಜನ್ಮದವರೆಗೆ ಉಪಯೋಗ ಮಾಡ್ತೀವಿ.
ಮತ್ತೆ ಅರ್ಧ ಕಲ್ಪದವರೆಗೆ ಭಕ್ತಿ ಮಾಡ್ತೀವಿ. ಭಕ್ತಿ, ಜ್ಞಾನ, ವೈರಾಗ್ಯ ಇದು ನಿರಂತರ ನಡೆಯುವಂಥದ್ದು. ಆಮೇಲೆ ಅರ್ಧಕಲ್ಪ ರಾಮರಾಜ್ಯ, ಅರ್ಧಕಲ್ಪ ರಾವಣ ರಾಜ್ಯ ಅಂತ ಹೇಳ್ತೀವಿ. ರಾಮರಾಜ್ಯ ಅಂತಂದ್ರೆ ಪರಮಾತ್ಮ ಸ್ಥಾಪನೆ ಮಾಡಿರುವಂಥದ್ದು. ರಾವಣ ರಾಜ್ಯ ಅಂದ್ರೆ ವಿಕಾರಿ ಗುಣಗಳಿಗೆ ವಶ ಆದಾಗ ಇಡೀ ಜಗತ್ತೇ ರಾವಣ ರಾಜ್ಯ ಆಗಿದೆ. ರಾವಣ 10 ತಲೆಯ ರಾವಣ ಇರೋದಕ್ಕೆ ಸಾಧ್ಯ ಇಲ್ಲ. 5 ಪಂಚವಿಕಾರಗಳು ಸ್ತ್ರೀಯಲ್ಲಿ, 5 ಪಂಚವಿಕಾರಗಳು ಪುರುಷನಲ್ಲಿ, 10 ತಲೆಯ ರಾವಣ ಅಂತ ತೋರಿಸಲಾಗ್ತದೆ. ರಾವಣ ಎಲ್ಲೋ ಒಬ್ಬ ರಾಕ್ಷಸ ಇದ್ದ. 10 ತಲೆ ಇರುವಂಥ ವ್ಯಕ್ತಿ ಇರುವುದಕ್ಕೆ ಸಾಧ್ಯ ಇದೆ ಇಲ್ಲ. ಅದಕ್ಕೆ ಈ ಅರ್ಧ ಜಗತ್ತಿಗೆ ದ್ವಾಪರ ಕಲಿಯುಗಕ್ಕೆ ರಾವಣ ರಾಜ್ಯ ಅಂತ ಹೇಳಿದೀವಿ. ಸತ್ಯಯುಗ ತ್ರೇತಾಯುಗಕ್ಕೆ ರಾಮರಾಜ್ಯ. ಇದಕ್ಕೆ ಶಿವಾಲಯ ಅಂತ ಹೇಳಿದೀವಿ, ಇದಕ್ಕೆ ವೈಶಾಲಯ ಅಂತ ಹೇಳಿದೀವಿ. ಅದಕ್ಕೆ ಪರಮಾತ್ಮನ ಸ್ಥಾಪನೆ ಮಾಡುವಂಥದ್ದು ಶಿವಾಲಯ. ಯಾವಾಗ ವಿಕಾರಿ ರಾವಣನ ಪ್ರವೇಶ ಆಯಿತು ಆಗ ಈ ಭೂಮಿ ವೈಶಾಲಯ. ಅದಕ್ಕೆ ರಾಮ ರಾವಣನಿಗೆ ಯುದ್ಧ, ಕೃಷ್ಣ ಕಂಸನಿಗೆ ಯುದ್ಧ, ಕೌರವರು ಪಾಂಡವರಿಗೆ ಯುದ್ಧ, ಅಸುರರು ದೇವತೆಗಳಿಗೆ ಯುದ್ಧ ಅನ್ನೋದನ್ನು ಪೌರಾಣಿಕತೆಯಲ್ಲಿ ಕೇಳ್ತೀವಿ. ಆ ಎಲ್ಲ ಯುದ್ಧಗಳು ಯಾವುದು ಅಂತಂದರೆ ಈ ಕಲಿಯುಗದ ಅಂತ್ಯದಲ್ಲಿರುವಂತಹ ಯುದ್ಧ, ನಮ್ಮ ಮನಸ್ಥಿತಿಯ ಯುದ್ಧ. ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದಕ್ಕೂ ಒಳ್ಳೆಯದಕ್ಕೂ ಯುದ್ಧ ನಡೀತದೆ. ಯಾವಾಗ ಒಳ್ಳೆಯ ಶಕ್ತಿ ಹೆಚ್ಚಾಗ್ತದೆ ಒಳ್ಳೆಯದಕ್ಕೆ ಗೆಲುವಾಗ್ತದೆ, ಕೆಟ್ಟ ಶಕ್ತಿ ಹೆಚ್ಚಾದಾಗ ಕೆಟ್ಟಕ್ಕೆ ಗೆಲುವಾಗ್ತದೆ. ಈ ಜ್ಞಾನದ ಅವಶ್ಯಕತೆ ಏನು ಅಂದರೆ ಭಗವಂತನ ಶಕ್ತಿಯಿಂದ ಒಳ್ಳೆಯದಕ್ಕೆ ಗೆಲುವು ಮಾಡ್ಕೊಳ್ಳೋದು. ಅದಕ್ಕೆ ಹೇಳಾಗ್ತದೆ ಯಾರು ವಿಕರ್ಮ ಜೀತ್ ಅಂದರೆ ಅವರೇ ಜಗಜ್ಜೀತ್. ಯಾರು ವಿಕಾರಗಳ ಜೀತಿದಾರೋ, ಇಂದ್ರಿಯಗಳ ಜೀತಿದಾರೋ ಅವರೇ ಜಗಜ್ಜೀತ್ ಅಂತೇಳಿ. ಅದಕ್ಕೆ ಯುದ್ಧಗಳು ನಡೆಯೋದು ಯಾವುದು? ಅವರು ಒಬ್ರಿಗೊಬ್ಬರಿಗೆ ದೇವತೆಗಳಿರುವಾಗ ಅಸುರರಿಲ್ಲ, ಅಸುರರಿದ್ದಾಗ ದೇವತೆಗಳಿಲ್ಲ. ಅಸುರಿ ಗುಣಗಳೇ ಬೇರೆ, ದೈವಿ ಗುಣಗಳೇ ಬೇರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಅಸುರರು ಇರಲಿಲ್ಲ. ಕಥೆಯಲ್ಲಿ ಹೇಳಬೇಕು ಅಂತಂದರೆ ನಮಗೇನು ಹೇಳಿದ್ರು, ಕೆಟ್ಟದ್ದಕ್ಕೆ ಕೆಟ್ಟದ್ದಾಗ್ತದೆ, ಒಳ್ಳೆಯದಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೆ ರಾಮನಂತೆ ಇರಬೇಕು, ರಾವಣನಂತೆ ಇರಬಾರ್ದು, ಕೃಷ್ಣನಂತೆ ಇರಬೇಕು, ಕಂಸನಂತೆ ಇರಬಾರ್ದು, ಅಸುರನಂತೆ ಇರಬಾರ್ದು, ದೇವತೆಗಳಂತೆ ಇರಬೇಕು ಅನ್ನೋ ತಿಳುವಳಿಕೆ ಕೊಡೋದಕ್ಕಾಗಿ ನಮ್ಮ ಹಿರಿಯರು ನಮಗೆ ಆ ಕಥೆಗಳನ್ನು, ಗ್ರಂಥಗಳನ್ನು, ಪುರಾಣಗಳನ್ನು, ವೇದಗಳನ್ನು ಬರೆದು ಅವುಗಳ ಮುಖಾಂತರ ಶಿಕ್ಷಣವನ್ನು ಕೊಟ್ಟರು. ಆದರೆ ಆ ಯುದ್ಧಗಳು ಇರಲಿಲ್ಲ. ಮತ್ತು ಸತ್ಯಯುಗದಲ್ಲಿನೂ ರಾಮ ಇದ್ದ, ರಾವಣ ಇದ್ದ, ಕೃಷ್ಣ ಇದ್ದ, ಕಂಸ ಇದ್ದ, ಅಲ್ಲಿನೂ ಯುದ್ಧ ನಡೀತಿತ್ತು, ಅಲ್ಲಿ ಹಿಂಸೆ ನಡೀತಿತ್ತು. ಅಂದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಐತಿ? ಅದಕ್ಕೆ ಸತ್ಯಯುಗ ತ್ರೇತಾಯುಗ ಸ್ವರ್ಗನೇ ಬೇರೆ, ದ್ವಾಪರ ಕಲಿಯುಗ ನರಕನೇ ಬೇರೆ. ಈ ರೀತಿ ಮನುಷ್ಯ 84 ಜನ್ಮಗಳನ್ನು ತಗೊಂಡಿದ್ದೀವಿ. ಆದರೆ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಹುಟ್ಟಿ ಬರುವುದಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ್ರು ಮನುಷ್ಯ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಕೊನೆಯ ಜನ್ಮ ಮನುಷ್ಯನ ಜನ್ಮ ಅಂತ ಹೇಳಿದರು. ವಿಚಾರ ಮಾಡ್ರಿ, 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಹುಟ್ಟಿ ಬಂದ ಅಂತಂದರೆ ನಾವು ವಿಕಾಸವಾದದ ಸಿದ್ಧಾಂತದಲ್ಲಿ ನೋಡ್ತೀವಿ. ಏಕಕೋಶ ಜೀವಿ, ಬಹುಕೋಶ ಜೀವಿ, ಸರೀಸೃಪಗಳು, ಸಸ್ತನಿಗಳು ಎಲ್ಲವನ್ನು ನೋಡ್ತೀವಿ. ಕೊನೆಗೆ ಬೃಹತ್ ಆಕಾರದ ಪ್ರಾಣಿ, ನಂತರ ಮಂಗ, ನಂತರ ಮನುಷ್ಯ ಅಂತ. ಇದಕ್ಕೆ ಮನುಷ್ಯ ಆ ಎಲ್ಲ ಪ್ರಾಣಿಗಳಲ್ಲಿ ಜೀವ ಹೊಂದಿ 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 ಕೊನೆಗೆ ಮನುಷ್ಯನ ಜನ್ಮ ಆಗಿತ್ತು ಅಂದರೆ ಎಲ್ಲ ಮನುಷ್ಯರು ಸುಖಿಯಾಗಿ ಇರಬೇಕಾಗಿತ್ತು. ಯಾಕಂದ್ರೆ ಕೊನೆಯ ಜನ್ಮ ಅಲ್ಲ, ಎಲ್ಲ ಜನ್ಮಗಳಲ್ಲಿ ಪಾಪಕರ್ಮಗಳನ್ನು ನಾಶ ಮಾಡ್ಕೊಂಡು ಬಂದಿದ್ವಿ. ಪ್ರಾಣಿಯಾಗಿ ಹುಡ್ತಾನೆ ಅಂದರೆ ಯಾಕೆ? ಪಾಪ ನಾಶ ಮಾಡ್ಕೊಳ್ಬೇಕಾಗಿ. ಅದಕ್ಕೆ ಒಂದು ವೇಳೆ ನಾವೇನಾದರೂ ಪಾಪ ಮಾಡಿದ್ದೀವಿ ಅಂತಂದ್ರೆ ಪ್ರಾಣಿಯಾಗಿ ಹುಟ್ಟುತ್ತೀವಿ ಅಂತಲೂ ಕೂಡ ಹೇಳಿದರು. ಈಗ ಪಾಪ ಮಾಡಿದರೆ ಪ್ರಾಣಿಯಾಗಿ ಹುಟ್ಟುತ್ತಿದ್ರೆ ಮನುಷ್ಯನ ಸಂಖ್ಯೆ ಕಡಿಮೆ ಆಗಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು. ಇವತ್ತು ದಿನಕ್ಕೂ ಏನಾಗ್ತಾ ಇದ್ದಾರೆ? ಜನಸಂಖ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಬೀಜದಂತೆ ವೃಕ್ಷ, ಕರ್ಮದಂತೆ ಫಲ. ಮನುಷ್ಯ ಮನುಷ್ಯನಾಗಿಯೇ ಹುಟ್ಟುತ್ತಾನೆ, ಪ್ರಾಣಿಯಾಗಿ ಹುಟ್ಟುವುದಿಲ್ಲ. ಪ್ರಾಣಿಯಂತೆ ಕರ್ಮ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ನಾಯಿಯಾಗಿ ಹುಟ್ಟುವುದಿಲ್ಲ, ನಾಯಿಯಂತೆ ಮನೆ ಮನೆ ಅಲೆದಾಡುವಂತಹ ಪರಿಸ್ಥಿತಿ ಬರ್ತದೆ. ಪಕ್ಷಿಯಾಗಿ ಹುಟ್ಟುವುದಿಲ್ಲ, ಪಕ್ಷಿಯಂತೆ ಜೈಲಲ್ಲಿರಬೇಕಾಗ್ತದೆ. ದನ ಹುಟ್ಟುವುದಿಲ್ಲ, ದನದಂತೆ ಕಟ್ಟಿ ಎಳ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಮನುಷ್ಯ ಮನುಷ್ಯನಾಗಿಯೇ ಹುಟ್ಟುತ್ತಾನೆ, ಪ್ರಾಣಿ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಅದಕ್ಕೆ ನಮ್ಮ ಹಿರಿಯರು
ಪಾಪ ಮಾಡಿದರೆ ಪ್ರಾಣಿಯ ಹುಟ್ಟುತ್ತಾನೆ ಅಂತ ಕಥೆಗಳನ್ನು ಹೇಳಿದರು. ಪಂಚತಂತ್ರದ ಕಥೆಗಳು ಅಂತ ಪ್ರಾಣಿಗಳಿಗೆ ಉಪಮೆ ಮಾಡಿ ಕಥೆಗಳನ್ನು ಹೇಳಿದರು. ಯಾಕೆ ಅಂತಂದರೆ ನಮ್ಮನ್ನು ಪರಿವರ್ತನೆ ಮಾಡೋದಕ್ಕಾಗಿ, ನಮ್ಮನ್ನು ಸುಧಾರಣೆ ಮಾಡೋದಕ್ಕಾಗಿ ಕಥೆಗಳ ಮುಖಾಂತರ ನೀತಿಯನ್ನು ಕಲಿಸಿದ್ರು. ಒಂದು ನೀತಿ ಕಥೆ ಕೇಳ್ತೀವಿ. ಒಂದು ಕಾಗೆ ಇತ್ತು, ಒಂದು ಕೋಗಿಲೆ ಇತ್ತು. ಕಾಗೆ ಏನು ಹೇಳ್ತಿತ್ತಂತೆ ಕೋಗಿಲೆಗೆ, ನನಗೆ ಎಲ್ಲಿ ಕುಂತರು ಎಲ್ಲಿ ನಿಂತರು ಎಲ್ಲರೂ ಚೀಹಳಿ ಅಂತಾರೆ, ತಿರಸ್ಕಾರ ಮಾಡ್ತಾರೆ, ನಾನು ಈ ದೇಶ ಬಿಟ್ಟು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಂತೆ. ಆಗ ಕೋಗಿಲೆ ಕೇಳ್ತಂತೆ, ಅವರಿಬ್ಬರು ಫ್ರೆಂಡ್ ಇದ್ದರು. ಕೋಗಿಲೆ ಕೇಳ್ತಂತೆ, ಅಪ್ಪ ಯಾಕೆ ವಿಚಾರ ಮಾಡು, ನಾನು ನೀನು ಕಪ್ಪೆ ಇದ್ದೀವಿ, ಮತ್ತು ನಿನ್ನನ್ನು ತಿರಸ್ಕಾರ ಮಾಡ್ತಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನನ್ನು ಪ್ರೀತಿ ಮಾಡಬೇಕು ಅಂದ್ರೂ ಒಂದು ಕಾರಣ ಇರಬೇಕು, ನಿನ್ನನ್ನು ತಿರಸ್ಕಾರ ಮಾಡ್ತಾರೆ ಅಂದ್ರೂ ಒಂದು ಕಾರಣ ಇರಬೇಕು. ವಿಚಾರ ಮಾಡೋಣ. ನಾನು ಕುಹು ಅಂತ ಕೂಗ್ತೀನಿ, ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾರೆ. ನೀನು ಎಲ್ಲಿ ಕುಂತರೂ ಕೊರಡು ಕಾವು ಅಂತಿ, ನಿನ್ನನ್ನು ತಿರಸ್ಕಾರ ಮಾಡ್ತಾರೆ. ನೀನು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದರೂ ಕೂಡ ಅಲ್ಲಿನೂ ಕೊರಡು ಕಾವು ಅಂದರೆ ಏನು ಮಾಡ್ತಾರೆ, ಅಲ್ಲಿನೂ ತಿರಸ್ಕಾರ ಮಾಡ್ತಾರೆ. ಅದ್ರ ಬದಲು ಕೊರಡು ಅನ್ನೋ ಬದಲು ಕುಹು ಅಂದರೆ ಇಲ್ಲಿ ಪ್ರೀತಿ ಮಾಡ್ತಾರೆ, ಅಲ್ಲಿ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನೀತಿ. ನೀತಿ ಏನಿದೆ ರೀ, ಮಧುರವಾಗಿ ಮಾತಾಡಿದರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಅಂತ. ಆದರೆ ಪ್ರಾಣಿಗಳ ಉಪಮೆ ಕೊಟ್ಟು ಹೇಳಿದಾಗ ನಮಗೆ ಪ್ರೀತಿ ಅನ್ನಿಸ್ತದೆ. ಹೌದು, ವರ ವಟ ಅಂತಿದ್ರೆ ಯಾರೂ ನಮ್ಮನ್ನು ಸೇರೋದಿಲ್ಲ. ಎಷ್ಟು ಸಾಧ್ಯ ನಾವು ಪ್ರೀತಿಯಿಂದ ಶಾಂತಿಯಿಂದ ಇದ್ದರೆ ನಾವು ಬದುಕ್ತೀವಿ. ಆ ರೀತಿ ಇರಬೇಕು ಅಂತ ತಿಳ್ಕೊಳ್ತೀವಿ. ಅದ್ರ ಬದಲು ಡೈರೆಕ್ಟ್ ಆಗಿ ವರ ಕಾಗ ಒದರ್ದಂಗೆ ಯಾಕೆ ಒದರ್ತಿ ಅಂತಂದರೆ ಏನು ಹ್ಞೂ ಅಂತೀವಲ್ರಿ, ಮಾಡ್ತೀವಲ್ರಿ, ಸಿಟ್ಟು ಬರ್ತದೆ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು, ಆ ಪ್ರಾಣಿಗಳ ಪಕ್ಷಿಗಳ ಉಪಮೆಗಳನ್ನು ಕೊಟ್ಟು ಇಂತಹ ಕರ್ಮ ಮಾಡಿದರೆ ಇಂತಹ ಪರಿಸ್ಥಿತಿ ಆಗ್ತದೆ, ಇಂಥದ್ದು ಮಾಡಿದರೆ ಇಂಥ ಪ್ರಾಣಿಯಾಗಿ ಹುಟ್ಟಿದ್ರು, ಪಕ್ಷಿಯಾಗಿ ಹುಟ್ಟಿದ್ರು, ಹಿಂಗಾಯಿತು ಹಂಗಾಯಿತು ಅಂತ ಕಥೆಗಳನ್ನು ಹೇಳಿ ನಮಗೆ ನೀತಿಯನ್ನು ಕಲಿಸಿದ್ರು. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನಾವು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರುವುದಿಲ್ಲ, ಕೇವಲ 84 ಜನ್ಮಗಳನ್ನು ತಗೊಳ್ತೀವಿ. ಪುನಃ ಮನುಷ್ಯನಾಗಿಯೇ ಹುಟ್ಟಿತಾನೆ, ಪ್ರಾಣಿಗಳು ಪ್ರಾಣಿಗಳಾಗಿಯೇ ಹುಟ್ಟಿತಾನೆ. ಮನುಷ್ಯನ ಸಂಸ್ಕಾರನೇ ಬೇರೆ, ಪ್ರಾಣಿಯ ಸಂಸ್ಕಾರನೇ ಬೇರೆ. ಪ್ರಾಣಿಯ ಸಂಸ್ಕಾರ ಜನ್ಮ ಕೊಟ್ಟ ತಕ್ಷಣ ಎದ್ದು ನಿಂತು ಅದು ಹಾಲು ಕುಡಿತದೆ. ಆ ಮಗುವಿನ ಮನುಷ್ಯನ ಸಂಸ್ಕಾರ ಎದ್ದು ನಿಲ್ಲಕ್ಕೆ ಆಗುವುದಿಲ್ಲ. ನನಗೆ ಪ್ರಾಣಿಯ ಆತ್ಮ ಪ್ರಾಣಿಯ ದೇಹದಲ್ಲಿಯೇ ಹೋಗ್ತದೆ, ಮನುಷ್ಯನ ಆತ್ಮ ಮನುಷ್ಯನ ದೇಹದಲ್ಲಿಯೇ ಹೋಗ್ತದೆ. ಸಂಸ್ಕಾರಗಳ ಪರಿವರ್ತನೆ ಆಗ್ತದೆ. 84 ಜನ್ಮಗಳಲ್ಲಿ ಮೇಲಿನಿಂದ ಕೆಳಗೆ ಇಳಿತಾ ಬಂದಿದ್ದೀವಿ. ಗುಣಗಳನ್ನು ಕಳ್ಕೊಳ್ತಾ ಬಂದಿದ್ದೀವಿ. ಪುನಃ ಮತ್ತೆ ಪರಮಾತ್ಮ ನಮ್ಮನ್ನು ಗುಣಗಳನ್ನು ಕೊಟ್ಟು ಗುಣಗಳನ್ನು ತುಂಬಿ ಮತ್ತೆ ಹೊಸ ಜಗತ್ತಿಗೆ ಕಳಿಸ್ತಾರೆ. ಯಾವ ರೀತಿ ಈಗ ನಾವು ದಿನ ಬೆಳಗಾಗಿದ್ರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರಿಗೆಲ್ಲ ಬಟ್ಟೆ ಬರೆ ಹಾಕಿ ಶೃಂಗಾರ ಮಾಡಿ ಊಟ ಕೊಟ್ಟು ಕಳಿಸ್ತೀರಿ. ಇಡೀ ದಿನ ಅವರು ಬಟ್ಟೆ ಬರೀ ದೋಲ್ ಮಾಡಿಕೊಂಡು ಮೈಕೈ ಇಲ್ಲ ದೋಲ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮಕ್ಕಳ ನೀವೆಲ್ಲ ಚಲೋ ಮಾಡಿ ಕಳಿಸಿದ್ದೆ ಕರ್ಗೋರಿ ಅಂತ ಹಾಕ್ತೀರೇನ್ರಿ, ಮತ್ತೆ ಕರ್ಕೋತೀರಿ, ಮತ್ತೆ ಪ್ರೀತಿ ಮಾಡ್ತೀರಿ, ಮತ್ತೆ ನೀವೆಲ್ಲ ಹೊಲಸು ಮಾಡ್ಕೊಂಡ್ಬಂದಿರಿ ಅಂತ ಮತ್ತೆ ಅವನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಮತ್ತೆ ಮಳೆ ಬಟ್ಟೆ ಹಾಕಿ ಮತ್ತೆ ರೆಡಿ ಮಾಡಿ ಮತ್ತೆ ಕಳಿಸ್ತಾರೆ. ಹಾಗೆ ಪರಮಾತ್ಮನು ನಮ್ಮನ್ನು ಈ ಭೂಮಿಯ ಮೇಲೆ ಏನು ಬೇಕು ಅಂತಿದ್ದೀವಿ ಎಲ್ಲವನ್ನು ಕೊಟ್ಟು ಕಳಿಸಿದ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಬಂದು ಪಾತ್ರ ಮಾಡ್ತಾ ಕೆಳಗಿಳಿತಾ ಬಂದಿವಿ. ಇಲ್ಲಿ ಬರುವವರು ಯಾರು ಬರ್ತಾರೆ ಅಂದರೆ, ಯಾರು ಫಸ್ಟ್ ಕ್ಲಾಸ್ ಅಭ್ಯಾಸ ಮಾಡಿದವರು ಸತ್ಯುಗದಲ್ಲಿ ಬರ್ತಾರೆ, ಸೆಕೆಂಡ್ ಕ್ಲಾಸ್ ಮಾಡಿದವರು ತ್ರೇತಾಯುಗದಲ್ಲಿ ಬರ್ತಾರೆ, ಥರ್ಡ್ ಕ್ಲಾಸ್ ಮಾಡಿದವರು ದ್ವಾಪರ ಯುಗದಲ್ಲಿ ಬರ್ತಾರೆ, ಆರ್ಡಿನರಿ ಮಾಡಿದವರು ಕಲಿಯುಗದಲ್ಲಿ ಬರ್ತಾರೆ. ಸಂಖ್ಯೆ ಒಮ್ಮಿಂದೊಮ್ಮೆ ಹೆಚ್ಚಾಗುವುದಿಲ್ಲ. ಪ್ರಾರಂಭ ಏನಾಗ್ತದೆ, ಇಲ್ಲಿರುವಂಥವ್ರು ಫಸ್ಟ್ ಕ್ಲಾಸ್ ಇರೋರು ಸತ್ಯುಗದಲ್ಲಿ ಬರ್ತಾರೆ, ಮತ್ತು ಸತ್ಯುಗದವರು ತ್ರೇತಾಯುಗದಲ್ಲಿ ಬರ್ತಾರೆ, ಮತ್ತೆ ಇಲ್ಲಿಂದ ಮತ್ತೆ ಆಗ್ತಾರೆ, ಮತ್ತೆ ಕೆಳಗೆ ಬರ್ತಾರೆ, ಮತ್ತೆ ಆಗ್ತಾರೆ. ನಾಟಕದಲ್ಲಿ ಪಾತ್ರ ಮಾಡೋರು ಎಲ್ಲರೂ ಸ್ಟೇಜ್ ಮೇಲೆ ಒಮ್ಮೆ ಬರೋದಿಲ್ಲ. ಅಷ್ಟಿಷ್ಟು ಹಾಕೊಂತ ಪೂರ್ಣ ನಾಟಕ ಮುಗಿದ್ಮೇಲೆ ಮಂಗಳಾರತಿ ಮಾಡಿ
ಪಾತ್ರ ಮಾಡೋದಕ್ಕಾಗಿ ಬರ್ತೀವಿ. ಪಾತ್ರ ಮಾಡ್ತಾ ಮಾಡ್ತಾ ಸತ್ಯಯುಗ ತ್ರೇತಾಯುಗ ದಾಟಿದ ಮೇಲೆ ದ್ವಾಪರ ಯುಗದಲ್ಲಿ ಈ ಜಗತ್ತೇ ಸತ್ಯ ಅಂತ ತಿಳ್ಕೊಳ್ತೀವಿ. ಈ ಜಗತ್ತಿನಲ್ಲಿರೋದೇ ಎಲ್ಲವೂ ನನ್ನದು ಅಂತ ತಿಳ್ಕೊಳ್ತೀವಿ. ಯಾವಾಗ ನನ್ನದಲ್ಲ ಅಂತ ಪೆಟ್ಟು ಬೀಳ್ತದೆ, ಆಗ ಅಯ್ಯೋ ಭಗವಂತ ನನ್ನವ್ರು ಯಾರೂ ಇಲ್ಲ, ನೀನೇ ನನಗೆ ಅಂತೀವಿ. ಅವ್ರು ಕರೀತೀವಿ, ಕೂಗ್ತೀವಿ, ದುಃಖ ಮಾಡ್ಕೋತೀವಿ, ಭಕ್ತಿ ಪ್ರಾರ್ಥನೆ ಮಾಡ್ತೀವಿ. ಆಗ ಮತ್ತೆ ಕಲಿಯುಗದ ಅಂತ್ಯದಲ್ಲಿ ಭಗವಂತ ಬರ್ತಾನೆ. ಮಕ್ಕಳೇ, ಇದು ನಿಮ್ಮ ಊರು ಅಲ್ಲ, ಇದು ನಿಮ್ಮ ಮನೆಯೂ ಅಲ್ಲ, ಇಲ್ಲಿರೋರು ಯಾರು ನಿಮ್ಮವರಲ್ಲ. ನಿಮ್ಮ ಮನೆ ಪರಮಧಾಮ, ನಿಮ್ಮ ತಂದೆ ನಾನು ಪರಮಾತ್ಮ. ಎಲ್ಲವನ್ನು ಮರೆತು ಸರ್ವಸ್ವವನ್ನು ಪರಿತ್ಯಜಿಸಿ ನನ್ನೊಬ್ಬನಿಗೆ ಶರಣ ಬಂದು, ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನಿನ್ನೆಲ್ಲ ಪಾಪಕರ್ಮಗಳಿಗೆ ಮೋಕ್ಷ ಕೊಡ್ತೀನಿ, ಮತ್ತೆ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ, ಮತ್ತೆ ಹೊಸ ಜಗತ್ತಿಗೆ ಕಳಿಸ್ತೀನಿ. ಇದು ಸೃಷ್ಟಿ ನಾಟಕ. ನಾಟಕದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಕೆಳಗೆ ಇಳಿತಾ ಬರ್ತೀವಿ. ಪಾತ್ರ ಮುಗಿದ ಮೇಲೆ ಮತ್ತೆ ಎಂಡ್ ಆಗ್ತದೆ. ಪಾತ್ರ ಮುಗಿದ ಮೇಲೆ ಮತ್ತೆ ಹಿಂದೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಯಾವಾಗ ಪೂರ ಮನೆಗೆ ಹೋಗ್ತೀವಿ ಅಂದರೆ ಪೂರ ನಾಟಕ ಎಂಡ್ ಆದಮೇಲೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ತೀವಿ, ಮತ್ತೆ ಹೊಸ ಜಗತ್ತಿಗೆ ಬರ್ತೀವಿ. ಇದು ನಿರಂತರ ನಡೆಯುವಂತಹ ಕ್ರಿಯೆ. ಅದಕ್ಕೆ ಮನುಷ್ಯನ 84 ಜನ್ಮಗಳ ಕಥೆ, ಭಾರತದ ಉತ್ಥಾನ ಮತ್ತು ಪತನದ ಕಥೆ ಅಂತ ಹೇಳ್ತೀವಿ. ನಮ್ಮ ಭಾರತದ ಸಂಸ್ಕೃತಿ ಉನ್ನತ ಮಟ್ಟದಲ್ಲಿದ್ದು, ಆಗ ನಮ್ಮ ಒಳಗಡೆ ಸಂಸ್ಕಾರಗಳು ಕೂಡ ಉನ್ನತ ಮಟ್ಟದಲ್ಲಿದ್ದು, ಆಗ ನಾವು ದೇವತೆಗಳು ಅಂತ ಕರೆಸ್ಕೊಳ್ತಿದ್ದೀವಿ. ಹಾಗೂ ಈ ಭಾರತ ದೈವಿ ರಾಜ್ಯ ಅಂತ ಕರೆಸ್ಕೊಳ್ತಿತ್ತು. ಈಗ ಪುನರ್ಜನ್ಮ ಪಡಿತಾ 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 ಕೆಳಗಡೆ ಬಂದು ನಮ್ಮನ್ನು ನಾವು ಮನುಷ್ಯರು ಅಂತ ಕರ್ಕೊಳ್ತೀವಿ. ನಮ್ಮಲ್ಲಿರುವಂಥ ಗುಣಗಳನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ಆ ದೇವತೆಗಳ ಎದುರುಗಡೆ ಹೋಗಿ ನಮಗೆ ಶಕ್ತಿ ಕೊಡು, ಶಾಂತಿ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ನಾನು ನೀಚ ಇದ್ದೀನಿ, ಕಪಟ ಇದ್ದೀನಿ, ನಾನು ಪಾಪಿ ಇದ್ದೀನಿ ಅಂತ ನಮ್ಮನ್ನು ನಾವು ತೆಗೆದುಕೊಂಡು ಆ ದೇವತೆಗಳನ್ನು ಹೊಗಳ್ತಾ ಇದ್ದೀವಿ. ಇದೇ ನಮ್ಮ ಪಾತ್ರ ಕೊನೆಯ ಸಮಯದಲ್ಲಿ ಆಗಿತ್ತು. ಮತ್ತೆ ಭಗವಂತ ಬಂದು ಹೇಳ್ತಾನೆ, ಮಕ್ಕಳೇ, ನೀವು ಬೇರೆ ಯಾರೂ ಅಲ್ಲ, ಅದೇ ದೇವತೆಗಳು ಇದ್ದೀರಿ. ತತತ್ವ, ನೀವೇ ಅದಾಗಿದ್ದೀರಿ. ಅದನ್ನು ನಾವು ಯಾವ ಅರ್ಥದಲ್ಲಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ಅದ್ವೈತಿಗಳು ಏನು ಮಾಡಿದ್ರು ಅಂದರೆ, ತತತ್ವ ಅಂದರೆ ನಾನೇ ಆ ಪರಮಾತ್ಮ ಆಗಿದ್ದೇನೆ ಅಂತ ಹೇಳಿದರು. ನಾನೇ ಪರಮಾತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಪರಮಾತ್ಮನು ಒಬ್ಬನು, ಇಡೀ ಜಗತ್ತು ಒಂದು. ಈ ಜಗತ್ತನ್ನು ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅಥಾರಿಟಿ ಪರಮಾತ್ಮ ಇದ್ದಾನೆ. ಆತನ ಮಕ್ಕಳನ್ನಾಗಿದ್ದೀವಿ. ಈ ಭೂಮಿಯ ಮೇಲೆ ಬಂದಿದ್ದೀವಿ. ಪುನರ್ಜನ್ಮ ಪಡಿತಾ ಪಡಿತಾ ಕೆಳಗಡೆ ಬಂದಿದ್ದೀವಿ. ಯಾವ ರೀತಿ ಮಕ್ಕಳಿಗೆ ಜಾತ್ರೆಗೆ ಕರ್ಕೊಂಡು ಹೋಗ್ತೀರಿ, ಅವ್ರು ನಿಮ್ಮ ಕೈ ಹಿಡ್ಕೊಂಡೇ ಹೋಗ್ತಿರ್ತಾರೆ. ಆಟಿಗೆ ಅದು ಇದು ನೋಡ್ಕೊಂತ ಕೈ ಬಿಟ್ಟಿರ್ತಾರೆ. ಕೈ ಬಿಟ್ಟ ಮೇಲೆ ಅಳ್ತಾರೆ. ಕೈ ಹಿಡ್ಕೊಂಡಿರ್ತಾನೆ, ಅಳೋದಿಲ್ಲ. ಯಾವಾಗ ಕಳ್ಕೊತಾರಲ್ಲ ಅವಾಗ ಅಳ್ತಾರೆ. ಅದು ಕೂಡ ಏನು ಮಾಡ್ತಾರೆ, ಅಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಸ್ಟೇಷನ್ ಒಳಗೆ ಕೂಡಿಸ್ತಾರೆ. ಆಗ ಅವ್ರು ಏನು ಕೇಳ್ತಾರೆ, ನಿನಗೇನು ಬೇಕು? ಪಿ ಬೇಕು, ಪುಗ್ಗ ಬೇಕು, ಗೊಂಬೆ ಬೇಕು, ಮೊಬೈಲ್ ಬೇಕು, ಏನು ಬೇಕಂತ ಕೇಳ್ತಾರೆ ಅವರು. ಏನಂತಾರೆ ಮಕ್ಕಳು? ಮಮ್ಮಿ ಬೇಕು, ಪಪ್ಪ ಬೇಕು. ನನಗೆ ಏನು ಬೇಡ, ನಮ್ಮ ಅವ್ವ ಬೇಕು, ನಮ್ಮ ಅಪ್ಪ ಬೇಕು ಅಂತ. ಹಾಗೆ ನಾವು ಈ ಜಗತ್ತಿನೊಳಗೆ ಬಂದಿದ್ದೀವಿ. ಯಾವಾಗ ದ್ವಾಪರ ಯುಗದ ಜಾತ್ರೆಯೊಳಗೆ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ತಂದೆ ಯಾರು ಮರ್ತಿದ್ದೀವಿ, ನಮ್ಮ ಮನೆ ಯಾವುದೋ ಮರ್ತಿದ್ದೀವಿ. ನಮ್ಮ ತಂದೆಯನ್ನು ಕಲ್ಲು, ಮಣ್ಣು, ಕಟ್ಸ್ಬರ್ಗಿ, ಕಡ್ಡೆ ಯಾವ್ದು ಹೇಳಿದ್ರು ಅದಕ್ಕೆ ತಲೆ ಬೆಳ್ಕೋತ ಅಪ್ಪ ಭಗವಂತ ಎಲ್ಲದೆ ನಮ್ಗೆ ಚಲೋ ಮಾಡು, ಸುಖ ಕೊಡು, ಯಾರು ಏನು ಮಾಡ್ತಾರೆ ಅದನ್ನು ಮಾಡ್ಕೊಂತ ಹೊಂಟಿದ್ದೀವಿ. ಅವಾಗ ಬೇಕಾದಿದ್ದು ಆಸ್ತಿ, ಅಧಿಕಾರ, ಅಂತಸ್ತು, ಪದವಿ, ಪುರಸ್ಕಾರ ಏನೆಲ್ಲ ಇತ್ತು. ಇದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಯಾವುದು? ಸಮಾಧಾನ, ಶಾಂತಿ. ನನಗೆ ಬೇಕಾಗಿದ್ದೇನು? ಭಗವಂತ. ಎಲ್ಲಿದ್ದೀಯಪ್ಪ ನೀ ಕೊಡೋವನು? ಹುಡುಕ್ತಾ ಇದ್ದೀವಿ. ಹೌದೇ ಹೇಳ್ತೀವಲ್ಲ. ಏನು ಮಾಡಿದ್ರಿ? ಸುಟ್ಟಾಕಷ್ಟೆಲ್ಲ ದೇವ್ರು ಕೊಟ್ಟಾನೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಏನು ಮಾಡೋದು? ಎಲ್ಲರಿಗೂ ಬೇಕಾಗಿರೋದೇನು ಬೇಕಾಗಿದೆ? ಸಮಾಧಾನ, ಶಾಂತಿ. ಅದನ್ನು ಕೊಡೋರು ಯಾರು ಅಂದರೆ ಪರಮಾತ್ಮ ಬಂದಾನೆ. ಅವನಿಗೊಬ್ಬರಿಗೆ ಗೊತ್ತೇ ನಮಗೇನು ಕಷ್ಟ, ಏನು ಬೇಕು ಅನ್ನೋದು. ಅದಕ್ಕೆ ಅರ್ಥ ಮಾಡಿಕೊಂಡು ನಮ್ಮ ಕರೆಯನ್ನು ಕೇಳಿ ಭಗವಂತನ ಕೂಗು ಏನಾಗಿದೆ ಅಂತಂದರೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು
ನನ್ನೊಬ್ಬನನ್ನು ನೆನಪು ಮಾಡಿರಿ. ಪರಮಾತ್ಮ ನಮಗೆ ಏನು ಕಷ್ಟ, ಯಾವುದೇ ವಿಧಿವಿಧಾನ ಕಷ್ಟದೇನು ಹೇಳಿಲ್ಲ. ಏನಾದ್ರು ಹೇಳ್ಯಾರಂದ್ರೆ ಬರಿಗಾಲಿಂದ ನಡೀರಿ, ಕಾಯಿ ಹೊಡಿರಿ, ಕರ್ಪೂರ ಬೆಳೆದ್ರೆ, ಮಂಗಳಾರತಿ ಮಾಡಿರಿ, ಉಪವಾಸ ಮಾಡಿರಿ, ಅದನ್ನು ಏನು ಕಷ್ಟಪಡುವಂಥದ್ದು ಏನೂ ಇಲ್ಲ. ಆರಾಮಾಗಿ ನಾನು ನಿಮ್ಮ ತಂದೆ, ನನ್ನನ್ನು ನೆನಪು ಮಾಡಿರಿ, ಪುಣ್ಯದ ಗಳಿಕೆ ಮಾಡ್ಕೊಳ್ರಿ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ, ನನ್ನೊಬ್ಬನನ್ನು ನೆನಪು ಮಾಡಿ. ಇದನ್ನು ಬಿಟ್ಟು ಏನಾದ್ರು ಭಗವಂತ ಕಷ್ಟಪಟ್ಟನೇನೆ? ಯಾಕಂದರೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ನೀವು ಇಷ್ಟು ದಿನ ಭಕ್ತಿ ಮಾಡಿ 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 ದಡದ್ ಬಿಟ್ಟಿರಿ. ನಿಮ್ಮ ದಳೆಯು ನನಗೆ ನೋಡೋದಕ್ಕಾಗೋದಿಲ್ಲ. ಏನೂ ಬೇಡ, ಪ್ರೀತಿಯಿಂದ ಅಪ್ಪ ತಂದೆ ಅಂತ ನನ್ನೊಬ್ಬನ ನೆನಪು ಮಾಡಿ. ಅದಕ್ಕೆ ಈಗ ಮಾಡಬೇಕಾಗಿರೋದೇನಿದೆ ರೀ, ಪರಮಾತ್ಮ ಒಬ್ಬನನ್ನು ನೆನಪು ಮಾಡಿ. ಏನಾದರೂ ಕಠಿಣ ಕಷ್ಟ ಅದ ಏನ್ರಿ? ಸಹಜವಾಗಿ ಅದಕ್ಕೆ ಭಗವಂತ ಹೇಳ್ತಾನೆ, ಕುಂತು ನೆನಪು ಮಾಡೋದಕ್ಕಾದರೆ ಕುಂತು ನೆನಪು ಮಾಡಿರಿ, ತಿರುಗಾಡುವಂತೆ ನೆನಪು ಮಾಡಿದಾರೆ ತಿರುಗಾಡುವಂತೆ ನೆನಪು ಮಾಡಿರಿ, ಮಲ್ಕೊಂಡು ನೆನಪು ಮಾಡೋದಕ್ಕಾದ್ರೆ ಮಲ್ಕೊಂಡು ನೆನಪು ಮಾಡಿ, ಒಟ್ಟಿನಲ್ಲಿ ನನ್ನನ್ನು ನೆನಪು ಮಾಡಲಿ. ಅದಕ್ಕೆ ನಾವು ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಇದು 7ನೆಯ ಪಾಠ, ಭಾರತದ ಉತ್ಥಾನ ಮತ್ತು ಪತನದ ಕಥೆ. ಈ ರೀತಿ 84 ಜನ್ಮಗಳನ್ನು ಪಡೆದಿದ್ದೀವಿ. ಅದಕ್ಕೆ ನಾವೇ ಈಗ ಏನಾಗೋರಿದ್ದೀವಿ, ದೇವತಾ ಆಗೋರಿದ್ದೀವಿ. ನಾವು ಯಾರು ಲಕ್ಷ್ಮಿ ಅಂತ ಪೂಜೆ ಮಾಡ್ತಿದ್ದೀವಿ, ಆ ಲಕ್ಷ್ಮಿ ಯಾರು? ನಾವೇ. ಯಾವ ಸರಸ್ವತಿಗೆ ವಿದ್ಯೆಯನ್ನು ಬೇಡ್ತಿದ್ದೀವಿ, ಯಾವ ಲಕ್ಷ್ಮಿಗೆ ಧನವನ್ನು ಬೇಡ್ತಿದ್ದೀವಿ, ಯಾವ ಅನ್ನಪೂರ್ಣೇಶ್ವರಿಗೆ ಅನ್ನವನ್ನು ಬೇಡ್ತಿದ್ದೀವಿ, ಅದೆಲ್ಲ ನಾವು ಪಡೆದಿದ್ದೀವಿ. ನಮ್ಮ ಹತ್ರ ಇತ್ತು, ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಆದರೆ ಇವತ್ತು ಮರೆತು ಬಿಟ್ಟಿದ್ದೀವಿ, ಬೇಡ್ತಿದ್ದೀವಿ. ಪುನಃ ಭಗವಂತ ನಮಗೆ ನೆನಪು ಮಾಡ್ತಾನೆ, ಮಕ್ಕಳೇ ನೀವು ಇಂತಹ ಸಮೃದ್ಧ ದೇಶದವರು, ಇಂತಹ ಸಮೃದ್ಧ ರಾಜ್ಯದವರು, ಇಂಥ ಸಂಪತ್ಭರಿತ ರಾಜ್ಯದಲ್ಲಿ ನೀವಿದ್ರಿ, ನೀವೇ ವಿಶ್ವದ ಮಹಾರಾಜ ಮಹಾರಾಣಿ ಇದ್ರಿ, ಭೂಮಿ ಆಕಾಶಕ್ಕೆ ನೀವೇ ಮಾಲೀಕರಾಗಿದ್ರಿ. ಅವಾಗ ಯಾರಿಗೂ ನೀವು ಬೇಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಎಲ್ಲ ಕೊಡುವವರಾಗಿದ್ರಿ. ಇಂಥವರು ನೀವು ಈಗ ಆ ಮನೆಯೂ ಮರ್ತಿದ್ದೀರಿ, ಅದನ್ನೆಲ್ಲ ಕೊಟ್ಟಿರುವಂತಹ ನನ್ನನ್ನು ಮರ್ತಿದ್ದೀರಿ, ನೀವು ಹೇಗಿದ್ರಿ ಅನ್ನೋದನ್ನು ಮರ್ತಿದ್ದೀರಿ. ಈಗ ಸಾಧಾರಣತೆಯಲ್ಲಿ ಬಂದಿದ್ದೀರಿ. ಅದಕ್ಕೆ ಪರಮಾತ್ಮ ಪುನಃ ಹೇಳ್ತಾನೆ, ನೀವು ಸಾಧಾರಣ ಅಲ್ಲ. ಈಶ್ವರ್ಯ ವಿಶ್ವವಿದ್ಯಾಲಯದ ಮೊದಲ ಲಕ್ಷಣ ಏನು ಅಂದರೆ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ. ಅದಕ್ಕೆ ನಮ್ಮ ಲಕ್ಷ್ಯ ಏನು ಅಂದರೆ ನಾವು ಸಾಧಾರಣ ಇರುವಂಥವರು ಶ್ರೇಷ್ಠ ಆಗಬೇಕಾಗಿದೆ. ಇದನ್ನು ಈಗ ನಾವು 7 ದಿನದವರೆಗೆ ಪಾಠವನ್ನು ತಿಳ್ಕೊಂಡಿದ್ದೀವಿ. ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿವಿಧಾನ, ಯೋಗ ಹಾಗೂ ಕಾಲಚಕ್ರದ ರಹಸ್ಯ ಏನು, ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳು ಯಾವುದು, ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ, ಅವಸಾನ ಹೊಂದುತ್ತದೆ, ಹಾಗೂ ಮಾನವನಿಗೆ ಜನ್ಮಗಳು ಎಷ್ಟು, ಎಂತಹ ಕರ್ಮ ಮಾಡಿದರೆ ಯಾವ ಫಲವನ್ನು ನಾವು ಪಡೆದುಕೊಳ್ತೀವಿ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇದು ಕೇವಲ ಇನಿಷಿಯಲ್ ಸ್ಟೇಜಲ್ಲಿ ನಾವು ಅಲ್ಫಾಬೆಟಿಕಲ್ ಅ, ಆ, ಇ, ಕ, ಕ, ಕಿ, ಕಲ್ಕಂಡು. ಇನ್ನು ಮುಂದೆ ಪರಮಾತ್ಮನ ಮಹಾವಾಕ್ಯ ಪ್ರತಿದಿನವೂ ಇರ್ತದೆ. ಆ ಪರಮಾತ್ಮನ ಮಹಾವಾಕ್ಯವನ್ನು ಪ್ರತಿದಿನ ನಾವು ಕೇಳಬೇಕು. ಇಲ್ಲಿ ಕ್ಲಾಸ್ ನಡೀತದೆ, ವಿದ್ಯಾರ್ಥಿಯಲ್ಲಿ 2 ಕಡೆ ಕ್ಲಾಸ್ ನಡೀತದೆ, ನವನಗರದಲ್ಲಿ ಕ್ಲಾಸ್ ನಡೀತದೆ, ಬಾಗಲಕೋಟೆಯಲ್ಲಿ ಕ್ಲಾಸ್ ನಡೀತದೆ. ಎಲ್ಲಿ ನಿಮಗೆ ಸಮೀಪ ಆಗ್ತದೋ ಅಲ್ಲಿ ಪ್ರತಿದಿನ ಭಗವಂತನ ಮಹಾವಾಕ್ಯ ಕೇಳಬೇಕು. ಯಾಕೆ ಕೇಳಬೇಕು ಅಂದರೆ, ದಿನ ಈ ಹೊಟ್ಟೆಗೆ ಊಟ ಮಾಡ್ತೀವಿ, ಈ ದೇಹ ನಡೆಸ್ಕೊಂಡು ಹೋಗಬೇಕು ಅಂದರೆ ಹೊಟ್ಟೆಗೆ ಹೆಂಗೆ ಊಟ ಮಾಡ್ತೀವೋ ಹಾಗೇನೆ ನಮ್ಮ ಮನಸ್ಸು ಶಾಂತ ಶಕ್ತಿಶಾಲಿ ಇರಬೇಕು ಅಂತಂದರೆ ಮನಸ್ಸಿಗೂ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕಬೇಕು. ಡಾಕ್ಟರ್ ಏನು ಹೇಳ್ತಾರೆ, ಆರೋಗ್ಯವಾಗಿರಬೇಕು ಅಂದರೆ ಸಮತೋಲನ ಆಹಾರವನ್ನು ಸೇವನೆ ಮಾಡಬೇಕು, ಆಮೇಲೆ ಎಕ್ಸಸೈಸ್ ಮಾಡಬೇಕು, ಈ ದೇಹಕ್ಕೆ ರೆಸ್ಟ್ ಮಾಡಬೇಕು. ಆರೋಗ್ಯದಿಂದಿರಬೇಕು ಅಂದರೆ ಈ 3 ಮಾತುಗಳನ್ನು ಮುಖ್ಯವಾಗಿ ಡಾಕ್ಟರ್ ಹೇಳ್ತಾರೆ. ಅದೇ ಥರನಾಗಿ ಈ ದೇಹದ ಆರೋಗ್ಯದಿಂದಿರಬೇಕು ಅಂದರೆ ಆ 3 ಮಾತುಗಳು, ಮನಸ್ಸಿನಿಂದ ಸಶಕ್ತರಾಗಿರಬೇಕು, ಮನಸ್ಸಿನಿಂದ ಆರೋಗ್ಯವಂತರಾಗಿರಬೇಕು ಅಂದರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕಬೇಕು.
ಯಾವ ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಹಾಕಿದ್ದೀವೋ ಅದನ್ನೇ ಮೆಲುಕು ಹಾಕಬೇಕು. ಎಕ್ಸಸೈಸ್ ಏನು ಕೇಳಿದ್ದೀವಿ ಇವತ್ತು? ಎಕ್ಸಸೈಸ್ ಮಾಡಿದ ಮೇಲೆ ಪರಮಾತ್ಮನ ನೆನಪು ಮಾಡೋದು, ಅದು ವಿಶ್ರಾಂತಿ. ದೇಹಕ್ಕೆ ಯಾವ ರೀತಿ ಮಾಡಿದಾಗ ಆರೋಗ್ಯ ಇರ್ತದೋ ಹಾಗೆ ಮನಸ್ಸಿಗೂ ಕೂಡ ನಾವು ಮಾಡುವಂತಹ ಒಂದು ವಿಧಿಯನ್ನು ನಿತ್ಯದ ದಿನಚರಿಯಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸುಂದರ ಜೀವನ ಆಗ್ತದೆ, ಸುಖಮಯ ಜೀವನ ಆಗ್ತದೆ. ಅದಕ್ಕಾಗಿ ಪರಮಾತ್ಮನು ಜ್ಞಾನ ಯಾವಾಗ ಕೊಡ್ತಾರೆ ಅವಾಗ ಮರು ಜನ್ಮ ಪಡೆದೀವಿ ಅಂತ ಹೇಳಿ. ಅದಕ್ಕೆ ಈಗ ನಾವೊಂದು ಮಂಗಳಾರತಿ ಹೇಳ್ತಿರ್ತೀವಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಕರ್ಪೂರದಾರತಿ ಎಲ್ಲರೂ ಹೇಳಿವಿ. ಆದರೆ ಅದರ ಅರ್ಥ ಏನಿದೆ? ಯಾರು ಜ್ಞಾನ ಪೂರ್ಣರಾಗಿದ್ದಾರೋ ಅವರು ಜ್ಯೋತಿಗಳು. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ಜಗತ್ತಿಗೆ ಬೆಳಕನ್ನು ಕೊಡುವಂಥವರು ಯಾರು ಅಂದರೆ ಜ್ಞಾನ ಪೂರ್ಣರು. ನಿರ್ಮಲವಾದ ಮನವೇ ಕರ್ಪೂರದಾರತಿ. ಕರ್ಪೂರದಾರತಿ ಯಾವುದ್ರಿ? ನಮ್ಮ ನಿರ್ಮಲ ಮನಸ್ಸೇ ಭಗವಂತನಿಗೆ ಕರ್ಪೂರದಾರತಿ. ನಾನು ನೀನು ಅನ್ನುವಂಥದ್ದನ್ನು ಬಿಡಿರಿ, ಜ್ಞಾನಿಗಳು ಒಡನಾಡಿರಿ. ಜಗತ್ತಿನಲ್ಲಿ ನಾವು ಯಾವುದು ನಾನು, ನನ್ನದು, ದೇಹದ ಜಗತ್ತು ಅನ್ನೋದರಲ್ಲಿ ಮುಳುಗಿದ್ದೀವೋ ಅದನ್ನು ಹಿಂದುಳಿಸಿ, ಹೀನ ವಿಷಯವ ಹಿಂದುಳಿಸಿ ಲಿಂಗವೇ ಗತಿ ಎಂದು ಬೆಳಗಿರಿ ಅಂತ. ಅಂದರೆ ಪೂರ್ಣ ಆ ಹಾಡಿನ ಅರ್ಥವನ್ನು ನಾವು ತಿಳ್ಕೊಂಡಾಗ ಏನಿದೆ ಅಂದರೆ, ನಾವು ಏನು ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಆ ಜ್ಞಾನದ ಅರ್ಥವೇ ಅದರಲ್ಲಿ ಅಡಗಿದೆ. ನಾವೆಲ್ಲರೂ ಯಾರು ಅಂತಂದರೆ ಜ್ಞಾನ ಪೂರ್ಣರು, ಜ್ಯೋತಿಗಳು ಆಗಿದ್ದೇವೆ. ನಾವು ಹೀನ ವಿಷಯವನ್ನು ಹಿಂದುಳಿಸಿ ಮನಸ್ಸು ಎತ್ತಿ ಭಗವಂತನಿಗೆ ಶುದ್ಧ ಮನಸ್ಸಿನಿಂದ ಬೆಳಗಿರಿ, ಅದೇ ಕರ್ಪೂರದ ಆರತಿ ಅಂತ. ಅದಕ್ಕೆ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಯಾವ ಮಾನವ ಜನ್ಮ? ಅರಿವಿನ ಜನ್ಮ. ಈ ಅಷ್ಟವರ್ಣದ ಸ್ಥೂಲವೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನೋ ಶಿವಯಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ, ಶಿವನೆಂದು ಕರೆಯಿರಿ. ಪರಮಾತ್ಮನಿಗೆ ಎಷ್ಟೆಷ್ಟೆಲ್ಲ ಭಕ್ತಿ ಮಾಡಿದ್ದೀವಿ, ಆ ಭಕ್ತಿಯ ಫಲವಾಗಿ ಪರಮಾತ್ಮನು ನಮಗೇನು ಕೊಟ್ಟಾನೆ? ಅಂದರೆ ಬುದ್ಧಿಯನ್ನು ಕೊಟ್ಟಾನೆ, ಜ್ಞಾನವನ್ನು ಕೊಟ್ಟಾನೆ. ಈ ಜ್ಞಾನವನ್ನು ಕೊಟ್ಟಿರೋದು ಯಾಕೆ ಅಂದರೆ ನಾವು ಮಾಡಿದ ಭಕ್ತಿಯ ಫಲವಾಗಿ. ಅದಕ್ಕೆ ಭಕ್ತಿ ಮಾಡಿದ ಮೇಲೇ ಈ ಜ್ಞಾನ ಸಿಗೋದು. ಇಷ್ಟು ದಿನಗಳಿಂದ ಭಕ್ತಿ ಮಾಡ್ತಿದ್ದೀವಿ, ಈಗ ಏನಾಯ್ತು? ಜ್ಞಾನ ಸಿಕ್ತು. ಅದಕ್ಕೆ ಪರಮಾತ್ಮ ಕೊಟ್ಟಂಥ ಜ್ಞಾನವನ್ನು ಅರಿತುಕೊಂಡು ನಿತ್ಯದ ಜೀವನದಲ್ಲಿ ಉಪಯೋಗ ಮಾಡಿಕೊಳ್ಳೋದು. ಅದಕ್ಕೆ ಇವತ್ತು ಪ್ರತಿದಿನ ಮಹಾವಾಕ್ಯ ಏನಿರ್ತದೆ, ಇವತ್ತಿನ ಮಹಾವಾಕ್ಯ ಏನಿದೆ ಒಂದು 2 ನಿಮಿಷ ಕೇಳೋಣ. ಇವತ್ತೊಂದು ಸ್ಟೇಟ್ ಆಗ್ತದೆ, ಇನ್ನೊಂದು 5 ನಿಮಿಷ. ಈ ಒಂದು ಪರಮಾತ್ಮನ ಮಹಾವಾಕ್ಯ, ಇದಕ್ಕೆ ಮುರಳಿ ಅಂತ ಹೇಳಾಗ್ತದೆ, ಇದಕ್ಕೆ ವಾಣಿ ಅಂತ ಹೇಳಾಗ್ತದೆ. ಇದು ಮೌಂಟ್ ಅಬುದಿಂದ ಪೋಸ್ಟಿಂದ ಇಲ್ಲಿ ಬರ್ತದೆ. ಇದು ಪರಮಾತ್ಮ ಇವರು ಶರೀರದಲ್ಲಿ ಪ್ರವೇಶ ಮಾಡಿ ನುಡಿಸಿರುವಂತಹ ಮಹಾವಾಕ್ಯ. ಸಾಕಾರದಲ್ಲಿ ಇದ್ದಾಗ, ಇವರು ದೇಹದಲ್ಲಿ ಇದ್ದಾಗ ಅಂದರೆ ಜೀವಂತ ಇದ್ದಾಗ ನುಡಿಸಿರುವಂತಹ ಮಹಾವಾಕ್ಯ. ಅದಕ್ಕೆ ಸಾಕಾರದಲ್ಲಿದ್ದಾಗ ನುಡಿಸಿರುವಂತಹ ಸಾಕಾರವಾಣಿ ಅಂತ ಹೇಳಲಾಗ್ತದೆ. ಈಗ ರವಿವಾರಕ್ಕೆ ಒಂದು ದಿನ ಬರ್ತದೆ ಅವ್ಯಕ್ತವಾಣಿ. ಅವ್ಯಕ್ತವಾಣಿ ಅಂದರೆ ಈ ಬ್ರಹ್ಮ ತಂದೆ ಈ ಶರೀರವನ್ನು ತ್ಯಜಿಸಿದ ಮೇಲೆ ಮತ್ತೊಬ್ಬ ಗಾಂಧೀಜಿಯವರ ದೇಹದಲ್ಲಿ ಪ್ರವೇಶ ಮಾಡಿ ಅವರ ಮುಖದಿಂದ ನುಡಿಸಿರುವಂತಹ ವಾಣಿಗೆ ಅವ್ಯಕ್ತವಾಣಿ ಅಂತ ಹೇಳಲಾಗ್ತದೆ. ಈ ಸಾಕಾರವಾಣಿಯಲ್ಲಿ ದಿನನಿತ್ಯ ನಮಗೇನು ಅವಶ್ಯಕತೆ ಇದೆಯೋ ಜ್ಞಾನ, ಯೋಗ, ಧಾರಣ, ಸೇವೆ 4 ವಿಷಯಗಳು ಇದರಲ್ಲಿ ಕಲಿಸಲಾಗ್ತದೆ. ಆ ಅವ್ಯಕ್ತವಾಣಿಯಲ್ಲಿ ಈಗ ಯಾವ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಯಾವ ಸಬ್ಜೆಕ್ಟ್ ವೀಕ್ ಇರ್ತದೋ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಅಭ್ಯಾಸ ಮಾಡ್ತೀವಿ. ಹಾಗೆ ಈ ವರ್ತಮಾನ ಸಮಯದಲ್ಲಿ ನಮಗೇನು ಅವಶ್ಯಕತೆ ಇದೆಯೋ ಆ ಶಿಕ್ಷಣ ಆ ಒಂದು ಅವ್ಯಕ್ತವಾಣಿಯಲ್ಲಿ ಇರ್ತದೆ. ಅದಕ್ಕೆ ಹೇಳ್ತಾರೆ, ಅಮೃತವನ್ನು ಕುಡಿದು ಅಮರರಾದರು. ಈ ಜ್ಞಾನಕ್ಕೆ ಅಮೃತ ಅಂತ ಹೇಳಾಗ್ತದೆ. ದಿನನಿತ್ಯ ನಾವು ಜ್ಞಾನವನ್ನು ಕೇಳ್ತಾ ಇದ್ದಾಗ
ನಮ್ಮ ಮನಸ್ಸು ಹಗುರವಾಗಿರ್ತದೆ, ಶಾಂತಿಯಿಂದ ಇರ್ತದೆ, ಖುಷಿಯಿಂದ ಇರ್ತದೆ. ಅನೇಕ ಚಿಂತೆಗಳಿಗೆ ನಿಶ್ಚಿಂತೆ ಆಗ್ತೀವಿ, ಅನೇಕ ಸಮಸ್ಯೆಗಳಿಗೆ ನಿವಾರಣೆ ಸಿಗ್ತದೆ. ಇದು ಪರಮಾತ್ಮನ ಪ್ರೀತಿಯ ಪತ್ರ ಮಕ್ಕಳಿಗಾಗಿ ಅಂತ ಹೇಳ. ಇದು ಒಂದು ಮಹಾವಾಕ್ಯವನ್ನು ಓದಿದಾಗ ನಾವು 100 ಜನ ಇರಲಿ, 1,00,000 ಜನ ಇರಲಿ, ನಮ್ಮದೇ ಆಗಿರುವಂತಹ ಸಮಸ್ಯೆಗಳಿಗೆ, ನಮ್ಮದೇ ಆಗಿರುವಂತಹ ಪ್ರಶ್ನೆಗಳಿಗೆ ಇದರ ಮುಖಾಂತರ ಉತ್ತರ ಸಿಗ್ತದೆ. ಅದಕ್ಕೆ ಪರಮಾತ್ಮನು ಮಕ್ಕಳಿಗೆ ಬರೆದಿರುವಂತಹ ಪತ್ರ. ಅದಕ್ಕೆ ಈ ಪತ್ರವನ್ನು ಇಲ್ಲಿ ಕೂತ್ಕೊಂಡು ಯಾರೇ ಓದ್ಬೋದು. ಅಂದರೆ ಬರೆದಿರೋದು ಯಾರಿದ್ದಾರೆ? ಈಗ ಹಿಂದಿನ ಕಾಲದಲ್ಲಿ ಪತ್ರ ಓದೋದಕ್ಕೆ ಬರ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ರಿ? ಕಲಿಲಾರ್ದವರು ಕಲ್ತವ್ರ ಕಡೆ ಓದಿಸ್ತಿದ್ರು. ಅವ್ರ ತಂದೆ ಬರೆದಿದ್ರು ಅಂತಂದ್ರೆ ಅವ್ರು ಓದುವ ಪತ್ರ ಅಂತ ತಿಳ್ಕೊತಿದ್ರು. ನಮ್ಮ ತಂದೆ ಬರೆದ ಪತ್ರ ಅಂತ ತಿಳ್ಕೊತಿದ್ರು. ತಂದೆ ಬರೆದ ಪತ್ರ. ಹಾಗೆ ಇಲ್ಲೇನೂ ಕೂಡ ಇಲ್ಲಿ ಕೂತ್ಕೊಂಡು ಯಾರೇ ಓದ್ಬೋದು. ಯಾರೇ ಓದಿದ್ರು ಕೂಡ ಯಾರ್ದು ಪತ್ರ? ಭಗವಂತನ ಪತ್ರ, ಭಗವಂತನ ಮಹಾವಾಕ್ಯ ಅಂತ ಪ್ರತಿನಿತ್ಯ ಕೇಳಬೇಕು. ಅದಕ್ಕೆ ಇದು ಪ್ರತಿದಿನ ಇಲ್ಲಿ ಕ್ಲಾಸ್ ಇರ್ತದೆ, ವಿದ್ಯಾಗಿರಿಯಲ್ಲಿ ಎಲ್ಲ ಕಡೆ ಕ್ಲಾಸ್ ಅಲ್ಲಲ್ಲಿ ಇದಾವೆ. ಆದರೆ ಅದ್ರ ಜೊತೆಗೆ ಇದು ಗ್ರೂಪ್ ಮಾಡಿವಲ್ಲ, ಗ್ರೂಪ್ ಒಳಗೂ ಹಾಕ್ತೀವಿ. ಅಲ್ಲಿನೂ ಓದ್ರಿ. ಅಲ್ಲೇ ಓದಿರಿ ಅಂತ ಮನೆಯೊಳಗೆ ಕೂತ್ಕೊಳ್ಳೋ ಬದಲು ಹೊರಗಡೆ ಬಂದು ಇಂಥ ವಾತಾವರಣದಲ್ಲಿ ಕುಂತು ನಾವೇನು ಕೇಳ್ತೀವಲ್ಲ, ಅದು ಹೆಚ್ಚಿನ ಪ್ರಭಾವಶಾಲಿಯಾಗಿರ್ತದೆ. ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಮ್ಯಾಕ್ಸಿಮಮ್ ಬರೋದಕ್ಕೆ ಪ್ರಯತ್ನ ಮಾಡಿರಿ. ಹಾಗೂ ಇಲ್ಲಿ ಗುರುವಾರಕ್ಕೆ 1 ದಿನ, ರವಿವಾರಕ್ಕೆ 1 ದಿನ ಆದರೂ ಕಟ್ಟುನಿಟ್ಟಾಗಿ ಬರಲೇಬೇಕು. ಉಳಿದ ಸಮಯದಲ್ಲಿ ನಿಮಗೆ ಎಲ್ಲೆಲ್ಲಿ ಸಮೀಪ ಆಗ್ತದೋ ಅಲ್ಲಿ ಹೋಗಿ ಕ್ಲಾಸನ್ನು ಕೇಳಿ. ಇವತ್ತಿನ ಮಹಾವಾಕ್ಯ ಏನಿದೆ, ಇದು ಹಿಂದಿಯೊಳಗೆ ಬರ್ತದೆ, ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀವಿ. 1 ವಾರದ ವಾಣಿ ಒಮ್ಮೆ ಬಂದಿರ್ತದೆ. ಆಮೇಲೆ ಇವತ್ತು ಯಾವ ರೇಟಿನ ವಾಣಿ ಓದಿರ್ತೀವಲ್ಲ, ವಿಶ್ವದಾದ್ಯಂತ ಯಾವುದೇ ಸೇವಾ ಕೇಂದ್ರಕ್ಕೆ ಹೋದ್ರೂ ಇವತ್ತಿನ ವಾಣಿನೇ ಇರ್ತದೆ. ಎಲ್ಲಿಯೇ ನಾವು ಕೇಳಿ ಇದೇ ವಾಣಿನೇ ಇರ್ತದೆ. ಇವತ್ತಿನ ಮಹಾವಾಕ್ಯ ಇದೆ, ಮಧುರ ಮಕ್ಕಳೇ, ತಾವು ಅರ್ಧಕಲ್ಪ ಯಾರ ಭಕ್ತಿ ಮಾಡಿದ್ದೀರಿ, ಅದೇ ತಂದೆ ಸ್ವತಃ ನಿಮಗೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಈಗ ಈ ವಿದ್ಯೆಯಿಂದ ನೀವು ದೇವಿ ದೇವತಾ ಆಗುತ್ತಿದ್ದೀರಿ. ಪ್ರಶ್ನೆ ಇದೆ, ಯೋಗ ಬಲದ ಲಿಫ್ಟದ ಕಮಾಲೇನು? ನಾವೇನು ಯೋಗ ಮಾಡ್ತೀವಿ, ಅದರಿಂದ ಬಲ ತಗೊಳ್ತೀವಿ, ಆ ಬಲ ಲಿಫ್ಟ್ ರೂಪದಲ್ಲಿ ಕೆಲಸ ಮಾಡ್ತದೆ, ಅದರ ಕಮಾಲೇನು? ಉತ್ತರ ಆಗಿದೆ, ನೀವು ಮಕ್ಕಳು ಯೋಗ ಬಲದ ಲಿಫ್ಟಿಂದ 1 ಸೆಕೆಂಡಿಂದ ಮೇಲೆ ಹೋಗ್ತೀರಿ. ಅರ್ಥಾತ್ ಸೆಕೆಂಡಿನಲ್ಲಿ ಜೀವನ ಮುಕ್ತಿಯ ಆಸ್ತಿ ನಿಮಗೆ ಸಿಗುತ್ತದೆ. ಮನಸ್ಸಿನಿಂದ ನಾನು ಆತ್ಮ, ಪಾಯಿಂಟ್ ಆಫ್ ಲೈಟ್ ಇದ್ದೇನೆ, ನನ್ನ ಮನೆ ಪರಮಧಾಮ, ಅಲ್ಲಿ ಇರುವಂತಹ ಸ್ಥಿತಿ ಯಾವಾಗ ಅನುಭವ ಮಾಡ್ತೀವಿ, ಜೀವನ ಮುಕ್ತಿಯ ಸ್ಥಿತಿ ಅನುಭವ ಮಾಡ್ತೀವಿ. ಅದಕ್ಕೆ ಪರಮಾತ್ಮನ ನೆನಪು ಅನ್ನೋದು ಲಿಫ್ಟ್. ಆ ಲಿಫ್ಟ್ ಒಳಗೆ ಕೂತ್ಕೊಂಡಿವಿ ಅಂತಂದ್ರೆ 1 ಸೆಕೆಂಡ್ ಒಳಗೆ ಮನೆಗೆ ಹೋಗ್ತೀವಿ. ನೀವು ತಿಳ್ಕೊಂಡಿದ್ದೀರಿ, ಈ ಮೆಟ್ಟಿಲನ್ನೇ ಇಳಿತಾ 5,000 ವರ್ಷಗಳು ಆದವು. 84 ಜನ್ಮಗಳನ್ನು ಪಡಿತಾ 5,000 ವರ್ಷಗಳು ಆದವು. ಹಾಗೂ ಏರಬೇಕು ಅಂದರೆ 1 ಸೆಕೆಂಡಿನಲ್ಲಿ ಏರ್ತೀರಿ. ನಮ್ಮ ಆತ್ಮ, ನಮ್ಮ ಮನೆ ಪರಮಧಾಮ, ಮನಸ್ಸಿನಿಂದ ನೆನಪು ಮಾಡಬೇಕು ಅಂತಂದರೆ 1 ಸೆಕೆಂಡಿನಲ್ಲಿ ಹೋಗ್ತೀರಿ. ಇದೇ ಯೋಗ ಬಲದ ಕಮಾಲ್. ಎಷ್ಟೆಷ್ಟು ನಾವು ಪರಮಾತ್ಮನ ನೆನಪಿನ ಅಭ್ಯಾಸ ಮಾಡ್ತೀವಿ, ಮತ್ತು 1 ಸೆಕೆಂಡ್ನಲ್ಲಿ ಮನೆಗೆ ಹೋಗುವಂಥ ಅಭ್ಯಾಸ ಮಾಡ್ತೀವಿ. ತಂದೆಯ ನೆನಪಿನಿಂದ ಎಲ್ಲ ಪಾಪಕರ್ಮಗಳು ಕಟ್ಟಾಗ್ತವೆ, ಆತ್ಮ ಸತೋಪ್ರಧಾನ ಆಗ್ತದೆ. ಎಷ್ಟೆಷ್ಟು ಪರಮಾತ್ಮನ ನೆನಪು ಮಾಡ್ತೀವಿ, ಪಾಪಕರ್ಮಗಳ ನಾಶ ಆಗ್ತದೆ, ಹಾಗೂ ಆತ್ಮ ಸತೋಪ್ರಧಾನ ಆಗ್ತದೆ. ಇದು ಟೈಟಲ್, ಪ್ರಶ್ನೆ ಉತ್ತರ ಇರ್ತದೆ, ಮತ್ತು ಪೂರ್ಣವಾಣಿ ಇರ್ತದೆ, ಲೇಟ್ ಆಗ್ತದೆ. ಈಗ ಧಾರಣೆಗಾಗಿ ಮುಖ್ಯ ಸಾರ. ಆಮೇಲೆ ಈ ಮಹಾವಾಕ್ಯ ಮುಗಿದ ಮೇಲೆ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಅಂದರೆ ಪರಮಾತ್ಮನಿಗೆ ನಾವು ಹೇಳ್ತೀವಿ, ನಾವು ಪರಮಾತ್ಮ ನಮಗೆ ಹೇಳ್ತಾರೆ, ಮಧುರವಾಗಿರುವಂತಹ ಕಳೆದು ಸಿಕ್ಕಂತಹ ಮಕ್ಕಳಿಗೆ ತಂದೆ ತಾಯಿಯಾಗಿರುವಂತಹ ತಂದೆಯ ಪ್ರೀತಿಯ ನೆನಪು ಮತ್ತು ಶುಭ ಮುಂಜಾವು. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ರಿಟರ್ನ್ ಆಗಿ ಮಾತಾ ಪಿತಾ ಬಾಪ್ ದಾದಾ ಕೋ ಬಚ್ಚೋं का
प्यार और ನಮಸ್ತೆ ನಮಸ್ತೆ ನಮಸ್ತೆ. ನಾವು ಮಕ್ಕಳು ತಂದೆಗೆ ಪ್ರತಿಯಾಗಿ ಹೇಳ್ತೀವಿ ನಮಸ್ತೆ 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 ಅಂತ ಹೇಳ್ತೀವಿ. ಧಾರಣೆಗಾಗಿ ಜಗತ್ತಿನ ಮಾಲೀಕರ ಆಗುವುದಕ್ಕಾಗಿ, ವಿಶ್ವದ ಬಾದಶಾಹಿ ತೋರೋದಕ್ಕಾಗಿ, ಮುಖ್ಯವಾಗಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆಯಿರಿ, ಸಂಪೂರ್ಣ ನಿರ್ವಿಕಾರಿಗಳು ಆಗಿರಿ. ಹೇಗೆ ನಾವು ನಮಗೆ ತಂದೆ ಸಿಕ್ಕಿದ್ದಾರೋ ಹಾಗೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವಂತಹ ಪ್ರಯತ್ನ ಮಾಡಿರಿ. ತಂದೆ ಸರಿಯಾದ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ಸತ್ಯ ಯಾತ್ರೆಯನ್ನು ಕಲಿಸಬೇಕಾಗಿದೆ. ನಾವು ಯಾತ್ರೆ ಶ್ರೀಶೈಲ ಬೇರೆ ಅನ್ಯ ಸ್ಥಾನಗಳಿಗೆ ಯಾತ್ರೆಗೆ ಹೋಗ್ತಿರ್ತೀವಿ, ತೀರ್ಥಯಾತ್ರೆ. ಆ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ, ಅದು ಭೌತಿಕವಾಗಿ. ಮನಸ್ಸಿನಿಂದ ಭಗವಂತನನ್ನು ನೆನಪು ಮಾಡುವುದೇ ಸತ್ಯವಾದ ಯಾತ್ರೆ. ಈ ಯಾತ್ರೆಯನ್ನು ಎಲ್ಲರಿಗೂ ಕಲಿಸಿಕೊಡಿರಿ. ವರದಾನ ಇದೆ. ದುಃಖದ ಜಗತ್ತಿನ ಎದುರುಗಡೆ ಇದ್ರೂ ಕೂಡ ನಿಶ್ಚಿಂತ ಮಹಾರಾಜರು ಆಗುವಂತಹ ಅನುಭವ ಮಾಡುವವರು ಅಷ್ಟಶಕ್ತಿ ಸ್ವರೂಪರು ಆಗಿರಿ. ಇದು ಪರಮಾತ್ಮನ ವರದಾನ. ನಾವಿರೋದು ಎಲ್ಲಿದ್ದೀವಿ ಅಂದರೆ ದುಃಖದ ಜಗತ್ತಿನಲ್ಲಿಯೇ ಇದ್ದೀವಿ. ಇಲ್ಲಿ ಇದ್ರೂ ಕೂಡ ನಾವು ದುಃಖದಿಂದ ಮುಕ್ತರಾದ ಅನುಭವ ಮಾಡಬೇಕಾಗಿದೆ. ಹಾಗೂ ಪರಮಾತ್ಮನು ಕೊಟ್ಟಂತಹ 8 ಶಕ್ತಿಯ ಸ್ವರೂಪರು ಆಗಬೇಕು. ರಾಜಯೋಗದಿಂದ 8 ಶಕ್ತಿಗಳು ಅಂತ ಅಭ್ಯಾಸ ಮಾಡಿದ್ದೀವಿ. ಆ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಸ್ಲೋಗನ್ ಇದೆ. दृढ़ता की शक्ति सदा साथ हो तो सफलता गले का हार है. ದೃಢತೆಯ ಶಕ್ತಿ ನಮ್ಮಲ್ಲಿ ಇತ್ತು ಅಂತಂದರೆ ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ದೃಢತೆಯೇ ಸಫಲತೆಯ ಬೀಗದ ಕೈ ಅಂತ ಹೇಳ. ಎಲ್ಲಿ ದೃಢತೆ ಇದ್ದೇ ಇರ್ತದೋ ಅಲ್ಲಿ ಏನಾಗ್ತದೆ? ಸಫಲತೆ ಹಾಗೆ ಆಗ್ತದೆ. ಈಗ ನೋಡ್ರಿ, ಎಲ್ಲ ಹೋಗ್ತಿದ್ದೀವಿ, ಈ ಕಾಲು ನೋವದ, ಅಲ್ಲಿ ಏನಾಗ್ತದೆ ಏನೋ, ಎಷ್ಟು ತ್ರಾಸ ಆಗ್ತದೆ ಏನೋ, ಹೆಂಗೆ ಹೋಗೋದು ಏನೋ, ಏನಾಗ್ತದೆ ಏನೋ ಅಂತ ವಿಚಾರ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲ. ಏನಾಗ್ತದಲ್ಲ ಸರಿನೇ ಆಗ್ತದೆ, ನಾನು ಆರಾಮಿರ್ತೀನಿ, ಆರಾಮ ಹೋಗ್ತೀನಿ. ಒಬ್ಬರು ಅಜ್ಜಿ ಹೇಳ್ತಿದ್ರು, ಅಕ್ಕರ ಕಾಲು ನೋವಿದ್ದು ರೀ, ಇಷ್ಟು ಗುಳಿಗೆ ತೊಗೊಂಡೋಗಿದ್ದೆ. ಈ ಕಂಟ್ರಿ ಡಾಕ್ಟರ್ ಅಕ್ಕ ಇದ್ರು ಒಬ್ಬರ ಅಜ್ಜಿ. ಅವ್ರ ಅಜ್ಜಿಯವ್ರ ಹೆಸರು ನೆನಪಾಗ್ತಾ ಇಲ್ರಿ. ಅವ್ರ ಅಜ್ಜಿಯವ್ರು ಹೇಳ್ತಿದ್ರು, ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಮೌಂಟ್ ಅಬಕ್ಕೆ ಬಂದಿದ್ರು. ಅವ್ರು ಬಂದ ಮೇಲೆ ಹೇಳ್ತಿದ್ರು, ಅಪ್ಪವ್ರ ಇಷ್ಟು ಗುಳಿಗೆ ತೊಗೊಂಬಂದಿದ್ದೆ, ಒಂದು ಗುಳಿನ ತೊಗೊಳ್ಳಿಲ್ಲ ಅಂತ. ಯಾಕಂದ್ರೆ ಖುಷಿ ನಶೆ ಇದ್ದಾಗ ಅಲ್ಲಿ ಯಾವುದು ನೋವಿನ ಅನುಭವ ಆಗುದಿಲ್ಲ. ಅದಕ್ಕೆ ಮನೆಯೊಳಗೆ ಇದ್ರೂ ಸಹಿತ ಈಗ ಒಂದು ವಸ್ತು ನೀವು ಹಿಡ್ಕೊಂಡಿನಿ, ಒಂದು ಅರ್ಧ ಗಂಟೆ ಹಿಡ್ಕೊಂಡು ಕೈ ಏನಾಗ್ತದೆ? ಹೊಸ ಚಲೋ ಆಗ್ತದೆ. ಹಂಗೆ ನಾನು ನೋವದ ಅನ್ಕೊಂತ ಕುಂತೀವಿ ಅಂದ್ರೆ ಏನಾಗ್ತದೆ? ಅದೇ ಅನುಭವ ಹೆಚ್ಚಾಗ್ತದೆ. ಏನಿಲ್ಲ ಆರಾಮದು, ಏನಿಲ್ಲ ಆರಾಮದು, ಎಷ್ಟು ಚಲೋ ಕೆಲಸ ಕೊಡ್ತದೆ, ಎಷ್ಟು ಚಲೋ ಕೆಲಸ ಕೊಟ್ಟದ, ಇಷ್ಟು ದಿನ ಚಲೋ ಕೆಲಸ ಕೊಟ್ಟು, ಈಗೂ ಸ್ವಲ್ಪ ಚಲೋ ಕೆಲಸ ಕೊಡ್ತಿ, ಈಗ 60 ವರ್ಷ ಆಯ್ತು, 70 ವರ್ಷ ಆಯ್ತು, ಚಲೋ ಕೆಲಸ ಕೊಡ್ತದೆ, ಮತ್ತೆ ನುಸ್ತಿ ಅಂದ್ರೆ ಅದಕ್ಕೆ ಕೆಲಸ ಕೊಟ್ಟದಲ್ಲ, ಚಲೋ ಕೆಲಸ ಕೊಟ್ಟದಲ್ಲ, ಶಬಾಷ್ ಅನ್ಕೊಂತ ಇದ್ದೀವಿ ಅಂದ್ರೆ ಏನ್ ಮಾಡ್ತಿದ್ರಿ? ಮತ್ತೆ ಚಲೋ ಕೆಲಸ ಕೊಡ್ತದೆ. ನಾವು ಬರೀ ಅಯ್ಯೋ ಕಾಣಿಸ್ತದೆ ಅನ್ಕೊಂತ ಇದ್ದೀವಿ ಅಂದ್ರೆ ಏನಾಗ್ತದೆ? ಅದ್ರ ಅನುಭವ ಹೆಚ್ಚಾಗ್ತದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ದೃಢತ ಅನ್ನುವಂತಹ ಶಕ್ತಿ ನಮ್ಮ ಜೊತೆಗಿತ್ತು ಅಂದ್ರೆ ಸಫಲತೆ ನಮ್ಮ ಕೊರಳಿನ ಆಹಾರ ಆಗ್ತದೆ. ಅವ್ಯಕ್ತಿಶಾಲಿಯಾಗಿದೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ತಮ್ಮ ಸಂಕಲ್ಪಗಳ ಬಿರುಗಾಳಿ ಅಥವಾ ಸಂಬಂಧದ ಮೂಲಕ, ಪ್ರಕೃತಿಯ ಸಮಸ್ಯೆಗಳ ಮೂಲಕ, ವಿಘ್ನಗಳ ಮೂಲಕ ಬರ್ತದೆ. ಅನೇಕ ರೂಪದ ಬಿರುಗಾಳಿಗಳು ಬರ್ತಾರೆ. ಆದರೆ ನೀವು ಯೋಗಯುಕ್ತ ಇದ್ದು ಯುಕ್ತಿಯುಕ್ತ ಆಗಿದ್ದೀರಿ ಅಂದರೆ ಆ ಬಿರುಗಾಳಿಯ ಪ್ರಭಾವ ನಮಗೆ ಆಗುವುದಿಲ್ಲ. ಎಲ್ಲಿಯವರೆಗೆ ಯೋಗಯುಕ್ತ ಇಲ್ಲವೋ ಅಲ್ಲಿಯವರೆಗೆ ವಿಘ್ನಗಳು ಬರ್ತಾವೆ ಇರ್ತಾರೆ. ಯೋಗಯುಕ್ತ ಆಗಿದ್ದು ಎಲ್ಲ ನಿನ್ನ ಮೇಲೆ ಹಾಕಿರಪ್ಪ, ಏನ್ ಮಾಡ್ತೀವಿ ಮಾಡೋಣ, ಎಲ್ಲದಕ್ಕೂ ರೆಡಿನೇ ಇದ್ದೀನಿ ಅಂದ್ರೆ ಏನಾಗ್ತದೆ? ಈ ನಾಯಿ ಬಗಲ್ತಿರ್ತದೆ, ಅದು ಬಗಳ್ಕೊಂತ ಹಂಚ್ಕೊಂಡ್ ಹೋದ್ರೆ ಏನ್ ಮಾಡ್ತದೆ? ಮತ್ತೆ ಬಗಳ್ಕೊಂತ ಬರ್ತದೆ. ಬಗಳ್ತಿ ಅಂತ ಅನ್ಸು ಬಾಕಿ ಕಲ್ ತಗೊಳ್ಳಂಗ್ ಮಾಡಿ ಏನ್ ಮಾಡ್ಬಿಡ್ತದೆ? ಓಡಿ ಹೋಗ್ತದೆ. ಹಾಗೆ ನಾವು ಸಹಿತ ವಿಘ್ನ ಅಂತಂದ್ರೆ ಅದು ಇನ್ನೂ ಭಯ ಪಡ್ತೀವಿ, ಇನ್ನೂ ಶಕ್ತಿಹೀನ ಆಗ್ತೀವಿ. ಏನ್ ಬರ್ತದೆ ಬರಲಿ, ಭಗವಂತ ಇದ್ದಾನೆ,
ಏನು ಬಂದು ಬರಲ್ಲ ಎದುರಿಸ್ತೀನಿ ಅಂತ ರೆಡಿ ಆದೀವಿ ಅಂದರೆ ಅದರಿಂದ ದೂರ ಆಗ್ತೀವಿ. ಈ ರೀತಿ ಪ್ರತಿದಿನ ಭಗವಂತನ ಮಹಾವಾಕ್ಯ ಇರ್ತದೆ. ನಾವು 2 ವಾಕ್ಯ ಕೇಳಿದರೂ ಕೂಡ ಏನಾಗ್ತದೆ, ಇಡೀ ದಿನಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಅದಕ್ಕಾಗಿ ಪ್ರತಿನಿತ್ಯ ಪರಮಾತ್ಮನ ಮಹಾವಾಕ್ಯವನ್ನ ಕೇಳಿ. ಓಂ ಶಾಂತಿ. ಓಂ ಶಾಂತಿ. 2 ನಿಮಿಷ ಪರಮಾತ್ಮ ನೆನಪು ಮಾಡೋಣ ಎಲ್ಲರೂ.